ಆತ್ಮೀಯರೇ, ಈ ವಿಡಿಯೋದಲ್ಲಿ ನಾವು SDA 2021ರ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಟಾಪ್ 375 ಅತಿ ಹೆಚ್ಚು ಪುನರಾವರ್ತಿತ ಪ್ರಶ್ನೆಗಳು, ಸಂವಿಧಾನ, ಸಾಮಾನ್ಯ ಕನ್ನಡ, ಇತಿಹಾಸ, ಭೂಗೋಳ, ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಭಾರತ ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ವಿತ್ತ ಆಯೋಗವನ್ನು ಸ್ಥಾಪಿಸಲಾಯಿತು? ಅನುಚ್ಛೇದ 280ರ ಪ್ರಕಾರ ವಿತ್ತ ಆಯೋಗವನ್ನು ಸ್ಥಾಪಿಸಲಾಯಿತು. ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಬಾವಿ ತಳ್ಳಿ ಹಾಕುವ ಸಿದ್ಧಾಂತವನ್ನು ವಿಧಿಸಿತು? ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿಸುವ 21A ವಿಧಿಯನ್ನು ಭಾರತದ ಸಂವಿಧಾನದಲ್ಲಿ ಅಳವಡಿಸಿತು? 86ನೇ ತಿದ್ದುಪಡಿ. ಸಂವಿಧಾನದ 19 ಉಪವಿಧಿ 1D ವಿಧಿಯ ಖಾತರಿಪಡಿಸಿದ ಸ್ವಾತಂತ್ರ್ಯವು ದೇಶಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಸಂವಿಧಾನದ ಎಷ್ಟನೇ ಅನುಚ್ಛೇದವು ಭಾರತ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತರಿಪಡಿಸುತ್ತದೆ? 361ನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಕೆಲವು ರಕ್ಷಣೆ ಮತ್ತು ವಿನಾಯಿತಿಗಳನ್ನು ಖಾತರಿಪಡಿಸುತ್ತದೆ. ಎಷ್ಟನೇ ತಿದ್ದುಪಡಿ ಕಾಯ್ದೆಯು ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು 51A ಅನುಚ್ಛೇದ ಅಳವಡಿಸಿತು? 1976ರ 42ನೇ ತಿದ್ದುಪಡಿ ಕಾಯ್ದೆ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು 51A ಅನುಚ್ಛೇದಕ್ಕೆ ಅಳವಡಿಸಿತು. ಭಾರತದ ರಾಷ್ಟ್ರಪತಿಯವರಿಗೆ ಭಾರತದ ಸಂವಿಧಾನದ ಎಷ್ಟನೇ ಅನುಚ್ಛೇದವು ಅಟಾರ್ನಿ ಜನರಲ್ರನ್ನು ನೇಮಕ ಮಾಡುವ ಅಧಿಕಾರ ನೀಡಿದೆ? 76ನೇ ಅನುಚ್ಛೇದವು ಭಾರತದ ರಾಷ್ಟ್ರಪತಿಯವರಿಗೆ ಭಾರತದ ಸಂವಿಧಾನ ಅಟಾರ್ನಿ ಜನರಲ್ರನ್ನು ನೇಮಕ ಮಾಡುವ ಅಧಿಕಾರ ನೀಡಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಯಾವುದೇ ಕಾನೂನು ಇತರ ಎಲ್ಲ ನ್ಯಾಯಾಲಯಗಳಿಗೆ ಬಂಧನಕಾರಕವಾಗಿರುತ್ತದೆ ಮತ್ತು ಅನ್ವಯವಾಗುತ್ತದೆ ಎಂಬುದನ್ನು ಒಳಗೊಂಡಿರುವುದು. ಸಂವಿಧಾನದ 141ನೇ ಅನುಚ್ಛೇದ. ಕಚೇರಿಗಳಲ್ಲಿ ಅಧಿಕೃತ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಬಳಸಿಕೊಳ್ಳಲು ಸಂವಿಧಾನವು ಪ್ರಾರಂಭದಲ್ಲಿ ನೀಡಿದ ಅನುಮತಿಯನ್ನು ಬಳಿಕ ಇದರ ಮೂಲಕ 15 ವರ್ಷಗಳವರೆಗೆ ವಿಸ್ತರಿಸಲಾಯಿತು. ಸಂಸತ್ತು ಮಾಡಿದ ಶಾಸನದ ಮೂಲಕ. ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಭಾರತವು ಯಾವ ದೇಶದಿಂದ ಎರವಲು ಪಡೆಯಿತು? USSR. ಈ ದೇಶದಿಂದ ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಭಾರತವು ಎರವಲು ಪಡೆಯಿತು. 13ನೇ ಅನುಚ್ಛೇದದ ಅರ್ಥವ್ಯಾಪ್ತಿಯಲ್ಲಿ 368ನೇ ಅನುಚ್ಛೇದದ ಅನ್ವಯ ಮಾಡಿದ ತಿದ್ದುಪಡಿಯನ್ನು ಶಾಸನ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸುವ 4ನೇ ಉಪವಿಧಿಯನ್ನು 13ನೇ ಅನುಚ್ಛೇದಕ್ಕೆ ಸೇರಿಸಿದ ಸಂವಿಧಾನಿಕ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ. ಸಂವಿಧಾನದ ಎಷ್ಟನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ? 153ನೇ ಅನುಚ್ಛೇದವು ರಾಜ್ಯಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಒದಗಿಸಿದೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು 12ರಿಂದ 35ರ ತನಕದ ಅನುಚ್ಛೇದಗಳು. ಇವು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿದೆ. ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಲಾಗುತ್ತದೆ? ಬಂಧ ಪ್ರತ್ಯಕ್ಷೀಕರಣ. ತಪ್ಪು ಬಂಧನದ ಸಂದರ್ಭದಲ್ಲಿ ಬಂಧ ಪ್ರತ್ಯಕ್ಷೀಕರಣವನ್ನು ಹೊರಡಿಸಲಾಗುತ್ತದೆ. ಯಾವ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ? ಸಮಾನತೆಯ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸಬಹುದು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಇವು ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸಬಹುದು. ಭಾರತದ ರಾಷ್ಟ್ರಪತಿಯವರು ಆರಿಸಲ್ಪಡುವುದು ಕೇಂದ್ರ ಸಂಸತ್ತಿನ ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರಿಂದ ರಾಷ್ಟ್ರಪತಿಯವರು ಆರಿಸಲ್ಪಡುತ್ತಾರೆ. ಲೋಕಸಭೆ ರಚನೆಯಾದ 50ನೇ ವರ್ಷ ಎಂದು ಯಾವ ವರ್ಷವನ್ನು ಗುರುತಿಸಲಾಗಿದೆ? 2001. ಲೋಕಸಭೆ ರಚನೆಯಾದ 50ನೇ ವರ್ಷ ಎಂದು 2001 ಗುರುತಿಸಲಾಗಿದೆ. ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡಿಸಬಹುದು? ಅದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಭಾರತದ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಯಾರು ಭಾಗವಹಿಸುತ್ತಾರೆ?
ರಾಜ್ಯಸಭೆ, ಲೋಕಸಭೆ ಮತ್ತು ವಿಧಾನಸಭೆಯ ಸದಸ್ಯರು ಭಾರತದ ಅಧ್ಯಕ್ಷರ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ. 1982ರ 73ನೇ ಸಂವಿಧಾನ ತಿದ್ದುಪಡಿಯು ಯಾವುದಕ್ಕೆ ಮಹತ್ವ ನೀಡುತ್ತದೆ? ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಸಂಸಿದ್ಧತೆಗೊಳಿಸುವ ಸಲುವಾಗಿ ಪಂಚಾಯತ್ ವ್ಯವಸ್ಥೆಯನ್ನು ಪುನರ್ಘಟಿಸುವುದು. ಭಾರತದ ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟ ಸಮಾನತೆಯ ಹಕ್ಕು ಸಂಬಂಧಿಸಿರುವುದು ಧರ್ಮ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡದಿರುವುದಕ್ಕೆ ಸಂಬಂಧಿಸಿದೆ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇರುತ್ತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಮತದಾನದ ಹಕ್ಕುಗಳನ್ನು ಯಾವುದರ ಆಧಾರದ ಮೇಲೆ ಹಂಚಿಕೆಯಾಗಿದೆ? ಕಾಲಕಾಲಕ್ಕೆ ಆಯಾ ದೇಶಗಳಿಗೆ ನೀಡಲಾಗಿರುವ ಕೋಟಾದ ಅನುಪಾತಕ್ಕೆ ಅನುಗುಣವಾಗಿ ಹಂಚಿಕೆಯಾಗಿದೆ. 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಕೇಂದ್ರ ಶಾಸನ ಸಭೆಯ 2 ಸದನಗಳು ಫೆಡರಲ್ ಅಸೆಂಬ್ಲಿ ಮತ್ತು ರಾಜ್ಯಗಳ ಮಂಡಳಿ. ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಯಾವ ಅನುಚ್ಛೇದವು ಹಸು ಮತ್ತು ಕರುಗಳ ಹಾಗೂ ಇತರೆ ಕರಾವಿನ ಭಾರ ಎಳೆಯುವ ದನಕರುಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತದೆ? ಅನುಚ್ಛೇದ 48. ಅನುಚ್ಛೇದ 48 ಹಸು ಮತ್ತು ಕರುಗಳ ಹಾಗೂ ಇತರೆ ಕರಾವಿನ ಭಾರ ಎಳೆಯುವ ದನಕರುಗಳನ್ನು ಕಡಿಯುವುದನ್ನು ನಿಷೇಧಿಸುತ್ತದೆ. ಕರ್ನಾಟಕದ ರಾಜ್ಯಪಾಲರಾಗಿದ್ದ ಶ್ರೀ ವಾಜುಭಾಯಿ ರುದಾಬಾಯಿ ವಾಲಾರವರು ಅದಕ್ಕೂ ಮುಂಚೆ ಯಾವ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು? ಗುಜರಾತ್ನ ವಿಧಾನಮಂಡಲ, ಅಲ್ಲಿನ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯ ಮಾಹಿತಿ ಆಯುಕ್ತರ ಅಥವಾ ಮಾಹಿತಿ ಆಯುಕ್ತರ ಅಧಿಕಾರಾವಧಿ 5 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲು ಅಲ್ಲಿಯವರೆಗಿನ ಅವಧಿಗೆ ನೇಮಿಸಲಾಗುತ್ತದೆ. ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬದಲಿಸುವುದು. ಇದರಿಂದ ಕೇಂದ್ರ ಸಂಸತ್ತು ಸಾಮಾನ್ಯ ಅಥವಾ ಸಾಧಾರಣ ರೂಢಿಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು ಪುನರ್ರಚಿಸುವುದು ಅಥವಾ ಅವುಗಳ ಎಲ್ಲೆಗಳನ್ನು ಬದಲಿಸುವುದು. ಪೌರತ್ವದ ಬಗ್ಗೆ ಸಂವಿಧಾನದ ಈ ಭಾಗದಲ್ಲಿ ನೋಡಬಹುದು. ಸಂವಿಧಾನದ 2ನೇ ಭಾಗ. ಸಂವಿಧಾನದ 2ನೇ ಭಾಗದಲ್ಲಿ ಪೌರತ್ವದ ಬಗ್ಗೆ ನೋಡಬಹುದು. ಭಾರತದ ಸಂವಿಧಾನದ ಯಾವ ಕಲಮು ಹೀಗೆಂದು ನಿರ್ದೇಶಿಸುತ್ತದೆ? ರಾಜ್ಯವು ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವನವನ್ನು ರಕ್ಷಣೆ ಮಾಡಬೇಕು. ಕಲಂ 48A. ಲೋಕಸಭೆಯ ಸಭಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ: ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ಠರಾವನ್ನು ಅಥವಾ ನಿರ್ಣಯವನ್ನು ಹೊರಡಿಸುವುದರಿಂದ ಲೋಕಸಭೆಯ ಸಭಾಧ್ಯಕ್ಷರು ಅಂದರೆ ಸ್ಪೀಕರ್ ಅನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಯಾವ ವಿಧಿ ಅನ್ವಯ ಸಂಸತ್ತಿನ ಶಿಫಾರಸಿನ ಮೇರೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು? ವಿಧಿ 124 ಉಪವಿಧಿ 4ರ ಅನ್ವಯ ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. 1993ರ ಕರ್ನಾಟಕ ಪಂಚಾಯತ್ ಆಡಳಿತ ವ್ಯವಸ್ಥೆ ಅಧಿನಿಯಮಕ್ಕೆ ರಾಜ್ಯಪಾಲರು ಸಮ್ಮತಿ ನೀಡಿದ ದಿನಾಂಕ ಏಪ್ರಿಲ್ 30, 1993. ಗ್ರಾಮ ಪಂಚಾಯಿತಿಯ ಯಾವುದೇ ಪಂಚಾಯತ್ ಕ್ಷೇತ್ರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಇರುವುದು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಅವರಿಗೆ. ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಡಿಸಿ ಅವರಿಗೆ ಗ್ರಾಮ ಪಂಚಾಯಿತಿಯ ಯಾವುದೇ ಪಂಚಾಯತ್ ಕ್ಷೇತ್ರವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಅಧಿಕಾರ ಇದೆ. ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳನ್ನು ಪಕ್ಷರಹಿತ ಆಧಾರದ ಮೇಲೆ ನಡೆಸಲಾಗುವುದು. ಸಂವಿಧಾನದ 73ನೇ ತಿದ್ದುಪಡಿಯು 243 1ನೇ ಅನುಚ್ಛೇದವು ಯಾವುದಕ್ಕೆ ಸಂಬಂಧಿಸಿದೆ? ಹಣಕಾಸು ಆಯೋಗದ ರಚನೆಗೆ. ಸಂವಿಧಾನದ 73ನೇ ತಿದ್ದುಪಡಿಯು 243 1ನೇ ಅನುಚ್ಛೇದವು ಹಣಕಾಸು ಆಯೋಗದ ರಚನೆಗೆ ಸಂಬಂಧಿಸಿದೆ. 73ನೇ ತಿದ್ದುಪಡಿಯಾದ ನಂತರ ಕರ್ನಾಟಕದ ಮೊದಲ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದವರು ಜಿ. ತಿಮ್ಮಯ್ಯ. ಅಂಬೇಡ್ಕರ್ ವಸತಿ ಯೋಜನೆಯ ಫಲಾನುಭವಿಗಳನ್ನು ಯಾರು ಆಯ್ಕೆ ಮಾಡುತ್ತಾರೆ? ಆಶ್ರಯ ಸಮಿತಿ. ಅಂಬೇಡ್ಕರ್ ವಸತಿ ಯೋಜನೆಯ ಫಲಾನುಭವಿಗಳನ್ನು ಆಶ್ರಯ ಸಮಿತಿಯವರು ಆಯ್ಕೆ ಮಾಡುತ್ತಾರೆ. 30ನೇ ಅನುಚ್ಛೇದವು ಇವರಿಗೆ ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸಿಕೊಂಡು ಹೋಗುವ ಹಕ್ಕನ್ನು ಖಾತರಿಪಡಿಸುತ್ತದೆ.
ಧರ್ಮ ಮತ್ತು ಭಾಷೆಯನ್ನು ಆಧರಿಸಿ ಎಲ್ಲ ಅಲ್ಪಸಂಖ್ಯಾತರಿಗೂ 30ನೇ ಅನುಚ್ಛೇದವು ಆಯ್ಕೆಯ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸಿಕೊಂಡು ಹೋಗುವ ಹಕ್ಕನ್ನು ಖಾತರಿಪಡಿಸುತ್ತದೆ. ಈಗ 40 ಪ್ರಶ್ನೆಗಳು ನಾವು ಸಂವಿಧಾನದ ಬಗ್ಗೆ ನೋಡಿದ್ವಿ. ಈಗ ಕನ್ನಡದ ಬಗ್ಗೆ ನೋಡೋಣಂತೆ. ಕುವೆಂಪು ಯುಗ ಇದು ಇವರ ವಿಮರ್ಶಾ ಕೃತಿ. KN ಭಗವಾನ್ ಕುವೆಂಪು ಯುಗ ಇದು KN ಭಗವಾನರವರ ವಿಮರ್ಶಾ ಕೃತಿ. ಮಂದಣ್ಣ ಪಾತ್ರವಿರುವ ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿ ಕರ್ವಾಲೋ. ಮಂದಣ್ಣ ಕರ್ವಾಲೋ ಕೃತಿಯಲ್ಲಿ ಈ ಪಾತ್ರವಿದೆ. ಅರವಸು ನಿತ್ತಿಲೆ ಪಾತ್ರಗಳಿರುವ ಗಿರೀಶ್ ಕಾರ್ನಾಡರ ನಾಟಕ ಅಗ್ನಿ ಮತ್ತು ಮಳೆ. ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಅಭಿನವ ಗುಪ್ತ. ಭರತನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನು ಬರೆದವರು ಅಭಿನವ ಗುಪ್ತ. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಕುಂತಕ. ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಕುಂತಕ. ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಧ್ವನಿ. ಸಾತ್ವಿಕ ಭಾವಗಳ ಸಂಖ್ಯೆ 8. ಸಾತ್ವಿಕ ಭಾವಗಳ ಸಂಖ್ಯೆ 8. ಕಾವ್ಯಂ ಆನಂದಾಯ ಯಶಸ್ಸೇ ಕಾಂತಾತುಲ್ಯತೆಯ ಉಪದೇಶಾಯ ಇದನ್ನು ನಿರ್ದೇಶಿಸುತ್ತದೆ. ಕಾವ್ಯ ಪ್ರಯೋಜನ. ಶಾಂತರಸದ ಸ್ಥಾಯಿ ಭಾವ ಇದು. ಶಮ. ಶಾಂತರಸದ ಸ್ಥಾಯಿ ಭಾವ ಶಮ. ಕಾಡತೊರೆಯ ಜಾಡು ಇದು ಇವರ ಆತ್ಮಚರಿತ್ರೆಯ ಕೃತಿ. ಕಡಿದಾಳು ಮಂಜಪ್ಪ. ಕಡಿದಾಳು ಮಂಜಪ್ಪ ಇವರ ಆತ್ಮಚರಿತ್ರೆ ಕಾಡುತೊರೆಯ ಜಾಡು. ಈ ಅಕ್ಷರಗಳನ್ನು ಕಂಠೌಷ್ಟ್ಯ ವರ್ಣಗಳು ಎನ್ನುವರು. ಓ ಓ ಔ ಈ 3 ಅಕ್ಷರಗಳನ್ನು ಕಂಠೌಷ್ಟ್ಯ ವರ್ಣಗಳು ಎನ್ನುತ್ತಾರೆ. ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. NS ಲಕ್ಷ್ಮೀನಾರಾಯಣ ಭಟ್ಟ. ನೀಲಾಂಜನ NS ಲಕ್ಷ್ಮೀನಾರಾಯಣ ಭಟ್ಟರಿಗೆ ಅರ್ಪಿಸಿದ ಅಭಿನಂದನಾ ಗ್ರಂಥ. ಮಗು ಮಲಗಿತು ಇಲ್ಲಿರುವ ಲಿಂಗ ಪುನ್ ನಪುಂಸಕ ಲಿಂಗ. ಮಗು ಮಲಗಿತು ಇಲ್ಲಿರುವ ಲಿಂಗ ಪುನ್ ನಪುಂಸಕ ಲಿಂಗ. ಮಳೆ ಬರಲು ಕೆರೆ ತುಂಬಿತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದವು ಕೃತಂತ ವ್ಯಯ. DS ಶಂಕರ ಭಟ್ಟಾರವರು ರಚಿಸಿದ ವ್ಯಾಕರಣ ಕೃತಿ ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ. ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣವನ್ನು ಬರೆದವರು DS ಶಂಕರ ಭಟ್ಟರು. ವಿಕರಣ ಪ್ರತ್ಯಯಗಳು ಎಂದರೆ ಕಾಲಸೂಚಕ ಪ್ರತ್ಯಯಗಳು. ವಿಕರಣ ಪ್ರತ್ಯಯಗಳು ಎಂದರೆ ಕಾಲಸೂಚಕ ಪ್ರತ್ಯಯಗಳು. ಮಚ್ಚರ ಪದದ ತತ್ಸಮ ರೂಪ ಮತ್ಸರ. ಮಚ್ಚರ ಮತ್ಸರ. ಪ್ರಾಸಾಕ್ಷರ ಹ್ರಸ್ವಸ್ವರವಾಗಿದ್ದರೆ ಅದು ಸಿಂಹಪ್ರಾಸ. ಪ್ರಾಸಾಕ್ಷರ ಹ್ರಸ್ವಸ್ವರವಾಗಿದ್ದರೆ ಸಿಂಹಪ್ರಾಸ ಎನ್ನುವರು. ವಿಷ್ಣುಗಣ ಹೊಂದಿರುವ ಅಂಶಗಳು 3. ವಿಷ್ಣುಗಣ ಹೊಂದಿರುವ ಅಂಶಗಳು 3. ಬೆಂಬತ್ತು ಹುಲಿದೊಗಲು ಎಂಬ ಪದಗಳು ಈ ಸಂಧಿಗೆ ಉದಾಹರಣೆ. ಆದೇಶ ಸಂಧಿ. ಹಿಂದೆಲೆ ಕಡೆಗಣ್ಣು ಈ ಪದಗಳು ಡ್ಯಾಶ್ ಸಮಾಸಕ್ಕೆ ಉದಾಹರಣೆ. ಅಂಶಿ ತಲೆಯ ಪ್ಲಸ್ ಹಿಂದೆ ಹಿಂದೆಲೆ ಕಣ್ಣಿನ ಕಡೆ ಕಡೆಗಣ್ಣು ಅಂಶಿ ಸಮಾಸ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾರೂಪಗಳನ್ನು ಹೀಗೆನ್ನುವರು. ಸಂಭವನಾರ್ಥಕ ಕ್ರಿಯಾರೂಪ. ದವಾಖಾನೆ ಜಮೀನು ಆಮದು ಈ ಪದಗಳು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಪರ್ಷಿಯನ್ ದವಾಖಾನೆ ಜಮೀನು ಆಮದು ಇವು ಪರ್ಷಿಯನ್ ಭಾಷೆಗಳು. ಕ್ರಿಯಾಪದಗಳು ಪುರುಷ ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಅದನ್ನು ಡ್ಯಾಶ್ ಎನ್ನುವರು. ಪೂರ್ಣ ಕ್ರಿಯಾಪದ. ಕ್ರಿಯಾಪದಗಳು ಪುರುಷ ವಚನ ಮತ್ತು ಲಿಂಗ ಪ್ರತ್ಯಯಗಳನ್ನು ಹೊಂದಿದ್ದರೆ ಪೂರ್ಣ ಕ್ರಿಯಾಪದ ಎನ್ನುವರು. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಹೀಗೆನ್ನುವರು. ಸಂಯೋಜಿತ ವಾಕ್ಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಎನ್ನುವರು. ತ್ರಿಪದಿಯೇ ಕನ್ನಡದ ವೃತ್ತಗಳ ಗಾಯತ್ರಿ ಎಂದ ಕವಿ ದ ರಾ ಬೇಂದ್ರೆ. ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರ.
ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಗುಣಿತಾಕ್ಷರ. ವರ್ಗೀಯ ವ್ಯಂಜನಾಕ್ಷರಗಳು 25. ಹಾಗಾದರೆ ಅವರ್ಗೀಯ ವ್ಯಂಜನಾಕ್ಷರಗಳು 9. ಪೂರ್ವಪದ ಗುಣವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಎನ್ನುವರು. ವಾರ್ಧಕ ಷಟ್ಪದಿಯ ಗಣವಿನ್ಯಾಸವು ಹೀಗಿರುತ್ತದೆ. 5 ಮಾತ್ರೆಗಳಿಗೆ ಗಣ ವಿಭಾಗವಿರುವುದೇ ವಾರ್ಧಕ ಷಟ್ಪದಿ. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ ಲಿಂಗಗಳ ಒಟ್ಟು ವಿಧಗಳು 9. ಕೇಶಿರಾಜನ ಪ್ರಕಾರ ಕನ್ನಡದಲ್ಲಿ 9 ಲಿಂಗಗಳಿವೆ. ಕೈ ಕಾಲು ಮೂಡಿತೋ ನಭಕ್ಕೆ ಈ ವಾಕ್ಯದಲ್ಲಿರುವ ಅಲಂಕಾರ ಉತ್ಪ್ರೇಕ್ಷಾಲಂಕಾರ. ಮೊದಲನೇ ಪ್ರಶ್ನೆ, ಜೈನರ ಪ್ರಕಾರ ಜೈನ ಧರ್ಮದ ಸ್ಥಾಪಕರು ಯಾರು? ಋಷಭದೇವ. ವಿಕ್ರಮಾಂಕ ದೇವ ಚರಿತ್ರದ ಕರ್ತೃ ಬಿಲ್ಲಣ ಮತ್ತು ಮಿತಾಕ್ಷರದ ಲೇಖಕನಾದ ವಿಘ್ನೇಶ್ವರರು ಯಾರ ಆಸ್ಥಾನದಲ್ಲಿದ್ದರು? 6ನೇ ವಿಕ್ರಮಾದಿತ್ಯ. ಮುಸ್ಲಿಂ ಲೀಗ್ ಡಿವೈಡ್ ಅಂಡ್ ಕ್ವಿಟ್ ಚಳುವಳಿಯನ್ನು ಯಾವಾಗ ಅಂಗೀಕರಿಸಿತು? ಮುಸ್ಲಿಂ ಲೀಗ್ನ ಕರಾಚಿ ಅಧಿವೇಶನ ಡಿಸೆಂಬರ್ 1943ರಲ್ಲಿ ಡಿವೈಡ್ ಅಂಡ್ ಕ್ವಿಟ್ ಚಳುವಳಿಯನ್ನು ಅಂಗೀಕರಿಸಿತು. 1839ರಲ್ಲಿ ತತ್ವಬೋಧಿನಿ ಸಭೆಯನ್ನು ಸ್ಥಾಪಿಸಿದವರು ಯಾರು? ಅಕ್ಟೋಬರ್ 6, 1839ರಂದು ದೇವೇಂದ್ರನಾಥ್ ಟ್ಯಾಗೋರ್ ಅವರು ತತ್ವಬೋಧಿನಿ ಸಭೆಯನ್ನು ಸ್ಥಾಪಿಸಿದರು. 5. ಕಣ್ಣು ಹಳದಿ ಬಣ್ಣಕ್ಕೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ, ಆದರೂ ಅಪಾಯದ ಸಂಕೇತಗಳು ಕೆಂಪು ಬಣ್ಣದ್ದಾಗಿರುತ್ತವೆ. ಕಾರಣ? ಇದಕ್ಕೆ ಕಾರಣ ಕೆಂಪು ಬೆಳಕಿನ ವೇವ್ಲೆಂತ್ ಹಳದಿ ಬೆಳಕಿಗಿಂತ ಹೆಚ್ಚಾಗಿರುತ್ತದೆ. ಬಿಳಿ ಬೆಳಕಿನ ವರ್ಣಪಟಲದಲ್ಲಿ ಕೆಂಪು ಅತ್ಯಧಿಕ ತರಂಗಾಂತರವನ್ನು ಹೊಂದಿದೆ, ಆದ್ದರಿಂದ ವಾತಾವರಣದ ಕಣಗಳಿಂದ ಕನಿಷ್ಠ ಚದುರಿ ಹೋಗುತ್ತದೆ. ಈ ಕಾರಣಕ್ಕಾಗಿ ಮಾನವನ ಕಣ್ಣು ಹಳದಿ ಮತ್ತು ಹಸಿರು ಬಣ್ಣಗಳಿಗೆ ಹೆಚ್ಚು ಸಂವೇದನಾಶೀಲವಾಗಿದ್ದರೂ ಅಪಾಯದ ಸಂಕೇತಗಳು ಕೆಂಪು ಬಣ್ಣದ್ದಾಗಿರುತ್ತವೆ. ರಬ್ಬರ್, ಜವಳಿ, ಚರ್ಮ ಮತ್ತು ಎಲೆಕ್ಟ್ರೋಪ್ಲೇಟಿಂಗ್ ಉದ್ಯಮಗಳಲ್ಲಿ ಯಾವ ಆಮ್ಲವನ್ನು ಬಳಸಲಾಗುತ್ತದೆ? ಮೆಥನೋಯಿಕ್ ಆಮ್ಲವನ್ನು. ಕ್ರಯೋಜೆನಿಕ್ಸ್ ಡ್ಯಾಶ್ನೊಂದಿಗೆ ವ್ಯವಹರಿಸುವ ವಿಜ್ಞಾನ. ಕ್ರಯೋಜೆನಿಕ್ ಕಡಿಮೆ ತಾಪಮಾನದೊಂದಿಗೆ ವ್ಯವಹರಿಸುವ ವಿಜ್ಞಾನವಾಗಿದೆ. ಕಡಿಮೆ ತಾಪಮಾನದಲ್ಲಿ ವಸ್ತುಗಳು ಹೇಗೆ ವರ್ತಿಸುತ್ತವೆ ಎಂಬುದರ ಅಧ್ಯಯನ. ವಿಟಮಿನ್ ಇ ಯ ರಾಸಾಯನಿಕ ಹೆಸರೇನು? ವಿಟಮಿನ್ ಇ ಯ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಡಂಕನ್ ಪ್ಯಾಸೇಜ್ ಡ್ಯಾಶ್ ನಡುವೆ ಇದೆ. ಇದು ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ನಡುವೆ ಇದೆ. ಪರ್ಯಾಯ ದ್ವೀಪ ಭಾರತದ ದಕ್ಷಿಣ ಬಿಂದು ಅಂದರೆ ಕನ್ಯಾಕುಮಾರಿ ಇರುವುದು. ಸಮಭಾಜಕದ ಉತ್ತರಕ್ಕೆ. ಚಿನ್ನವನ್ನು ಉತ್ಪಾದಿಸುವ ಹಾಗೂ ಕಬ್ಬಿಣವು ಸಮೃದ್ಧವಾಗಿರುವ ದೇಶದ ಏಕೈಕ ವಲಯವೆಂದರೆ ಅದು ದಕ್ಷಿಣ ವಲಯ. ವಿಸ್ತೀರ್ಣ ದೃಷ್ಟಿಯಿಂದ ಭಾರತದಲ್ಲಿ ಅತಿದೊಡ್ಡ ಅರಣ್ಯ ಪ್ರದೇಶವನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ. ಭಾರತದ 2ನೇ ಅತ್ಯುನ್ನತ ಸಾಂವಿಧಾನಿಕ ಕಚೇರಿ ಯಾವುದು? ಭಾರತದ ಉಪರಾಷ್ಟ್ರಪತಿ. ಭಾರತದಲ್ಲಿ ಮನಿ ಬಿಲ್ ಎಂದು ಬಿಲ್ ಅನ್ನು ಯಾರು ಪ್ರಮಾಣೀಕರಿಸುತ್ತಾರೆ? ಲೋಕಸಭೆಯ ಸ್ಪೀಕರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ರಾಜ್ಯ ವಿಷಯಗಳ ಕುರಿತು ಸಂಸತ್ತು ಮಾಡಿದ ಕಾನೂನುಗಳು ಎಷ್ಟು ಸಮಯದ ನಂತರ ನಿಷ್ಕ್ರಿಯವಾಗುತ್ತವೆ ಮತ್ತು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತವೆ? 6 ತಿಂಗಳ ನಂತರ. ಭಾರತದಲ್ಲಿ ಕೇಂದ್ರ ಮಂತ್ರಿಗಳಿಗೆ ಗೌಪ್ಯತೆಯ ಪ್ರಮಾಣವನ್ನು ಯಾರು ನಿರ್ವಹಿಸುತ್ತಾರೆ? ಭಾರತದ ರಾಷ್ಟ್ರಪತಿ. 1939ರ ಪ್ರಸಿದ್ಧ ತ್ರಿಪುರಿ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸುಭಾಷ್ ಚಂದ್ರ ಬೋಸ್. 1930ರ ತ್ರಿಪುರಿ ಅಧಿವೇಶನದಲ್ಲಿ ಗಾಂಧೀಜಿಯವರ ಅಭ್ಯರ್ಥಿಯಾದಂಥ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಸೋಲಿಸಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪುನರಾಯ್ಕೆಯಾಗುತ್ತಾರೆ. ಕಾಂಗ್ರೆಸ್ನ ಯಾವ ಅಧಿವೇಶನದಲ್ಲಿ ಸ್ವದೇಶಿ ನಿರ್ಣಯವನ್ನು ಅಂಗೀಕರಿಸಲಾಯಿತು? 1906ರ ಕಲ್ಕತ್ತಾ ಅಧಿವೇಶನ. ಭಾರತ ಮತ್ತು ದಕ್ಷಿಣ ಏಷ್ಯಾದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಯಾವುದು? ಶ್ರೀಮತಿ ನಾಥಿಬಾಯಿ ದಾಮೋದರ್ ಠಾಕರ್ಸಿ ಮಹಿಳಾ ವಿಶ್ವವಿದ್ಯಾಲಯ. 1905ರಲ್ಲಿ ಬಂಗಾಳ ವಿಭಜನೆ ಹಿನ್ನೆಲೆಯಲ್ಲಿ ಬಹಿಷ್ಕಾರ, ಸ್ವದೇಶಿ, ರಾಷ್ಟ್ರೀಯ ಶಿಕ್ಷಣ ಮುಂತಾದ ಕೆಲವು ಹೊಸ ಚಳುವಳಿಗಳನ್ನು ಬಂಗಾಳ ಕಂಡಿತು. ಅವುಗಳಲ್ಲಿ ಬಹಿಷ್ಕಾರ ಯಾವ ಸಮಕಾಲೀನ ಘಟನೆಗಳಿಂದ ಪ್ರೇರಿತವಾಗಿತ್ತು? ಚೀನಿಯರಿಂದ ಅಮೆರಿಕನ್ ಸರಕುಗಳನ್ನು ಬಹಿಷ್ಕರಿಸುವುದರಿಂದ. ಯಾವ ಭೂಕಂಪನ ಅಲೆಗಳು ಸಿಸ್ಮೋಗ್ರಾಫ್ನಲ್ಲಿ ಮೊದಲು ದಾಖಲಾಗುತ್ತವೆ? ಪ್ರೈಮರಿ ವೇವ್ಸ್ ಪ್ರಾಥಮಿಕ ಅಲೆಗಳು. ವಾಹನಗಳ ಹಿನ್ನೋಟದ ಕನ್ನಡಿ ಪೀನದರ್ಪಣ. ಸಂಸತ್ತಿನ ಈ ಕೆಳಗಿನ ಯಾವ ಸಮಿತಿಗಳೊಂದಿಗೆ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನಿಕಟ ಸಂಪರ್ಕ ಹೊಂದಿದ್ದಾರೆ? ಸಾರ್ವಜನಿಕ ಖಾತೆಗಳ ಸಮಿತಿ ಪಬ್ಲಿಕ್ ಅಕೌಂಟ್ ಕಮಿಟಿ. ಒಂದು ರಾಜ್ಯದ ಜಿಲ್ಲಾ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡುತ್ತಾರೆ?
ರಾಜ್ಯಪಾಲರು. ಐತಿಹಾಸಿಕ ನೆಲೆಯಾದ ಸಂಗನಕಲ್ಲು ಇಲ್ಲಿ ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ. ಹಣದ ಮಸೂದೆಯನ್ನು ಎಲ್ಲಿ ಆರಂಭಿಸಬಹುದು? ಕೇವಲ ಲೋಕಸಭೆಯಲ್ಲಿ ಮಾತ್ರ. ಅಧಿಕ ಮಳೆಯನ್ನು ಉಂಟು ಮಾಡುವ ಮೋಡಗಳು ಯಾವುವು? ನಿಂಬಸ್ ಮೋಡಗಳು. ಗಡಿಯಾರ ರಿಪೇರಿ ಮಾಡುವವರು ಉಪಯೋಗಿಸುವುದು ಪೀನಮಸೂರ. ಕೆಳಕಂಡ ಯಾವ ಹಕ್ಕನ್ನ ಮೂಲಭೂತ ಹಕ್ಕುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ, ಆದರೆ ನ್ಯಾಯಾಲಯಗಳ ಅನೇಕ ತೀರ್ಪುಗಳಲ್ಲಿ ಇದನ್ನು ಹಾಗೆಂದು ಎತ್ತಿ ಹಿಡಿಯಲಾಗಿದೆ? ಅದು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಇನ್ಸುಲಿನ್ ಹಾಗೂ ಕಿಣ್ವಗಳ ಉತ್ಪಾದನೆಗೆ ಸಹಾಯ ಮಾಡುವ ಖನಿಜ ಯಾವುದು? ಸತು. ಬೀಟಾ ಕ್ಯಾರೋಟಿನ್ ಅನ್ನು ವಿಟಮಿನ್ ಎ ಆಗಿ ಪರಿವರ್ತಿಸಲು ಸಹಾಯ ಮಾಡುವ ಖನಿಜಾಂಶ ಅಯೋಡಿನ್. ಭಾರತದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಕಚೇರಿಗಳು ಖಾಲಿ ಇರುವಾಗ ಅವರ ಕಾರ್ಯಗಳನ್ನು ಯಾರು ನಿರ್ವಹಿಸುತ್ತಾರೆ? ಭಾರತದ ಮುಖ್ಯ ನ್ಯಾಯಮೂರ್ತಿ. ಬೆಣ್ಣೆತೆರೆ ಯೋಜನೆ ಇರುವುದು ಗುಲ್ಬರ್ಗಾದಲ್ಲಿ. ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಯಾವ ಅರಸರ ಕಾಲದಲ್ಲಿ ಚೀನಾದ ಬೌದ್ಧ ಯಾತ್ರಿ ಯುಯನ್ ಸಾಂಗ್ ಕರ್ನಾಟಕಕ್ಕೆ ಭೇಟಿ ನೀಡಿದರು? ಚಾಲುಕ್ಯರ ಸಾಮ್ರಾಜ್ಯದ 2ನೇ ಪುಲಕೇಶಿ ಕಾಲದಲ್ಲಿ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ನಿಕೊಲೋ ಡಿ ಕಾಂಟಿ. ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ. ಕಾಫಿ. ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧಿಸಿದರೆ ಯಾವುದನ್ನು ನ್ಯಾಯಾಲಯ ಹೊರಡಿಸುತ್ತದೆ? ಹೇಬಿಯಸ್ ಕಾರ್ಪಸ್. ಜೆಟ್ ಇಂಜಿನ್ಗಳು ಯಾವ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಜೆಟ್ ಇಂಜಿನ್ಗಳು ನ್ಯೂಟನ್ನ 3ನೇ ಚಲನೆ ನಿಯಮದ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಯಾವ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ್, ಅಸ್ಸಾಂ ಮತ್ತು ಕೂರ್ಗ್ಗಳಿಗೆ ವಿಸ್ತರಿಸಲ್ಪಟ್ಟಿತು? ರೈತವಾರಿ ಪದ್ಧತಿ ತಮಿಳುನಾಡು ರಾಜ್ಯದಲ್ಲಿ ಪ್ರಾರಂಭಿಸಲ್ಪಟ್ಟಿತು. ಕರ್ನಾಟಕದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಕಂಡುಬರುವ ಸರಿಯಾದ 3 ಬಗೆಯ ಮಣ್ಣುಗಳು. ಪಶ್ಚಿಮದಿಂದ ಪೂರ್ವಕ್ಕೆ ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದನ್ನು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಒದಗಿಸಲಾಗಿದೆ? ಇದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ವಾತಾವರಣದ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಅಲೋಹ ಬ್ರೋಮಿನ್. ಕೃಷ್ಣದೇವರಾಯರು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದರು? ಉದಯಗಿರಿ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥ. ಭಾರತೀಯ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮತ್ತು ಭಾರತ ಸಂವಿಧಾನದ ಸುಗಮ ಕಾರ್ಯನಿರ್ವಹಣೆಗೆ ಸಾಮಾಜಿಕ ನ್ಯಾಯ ಅತ್ಯಗತ್ಯವೆಂದು ಪ್ರತಿಪಾದಿಸಿದ ರಾಷ್ಟ್ರೀಯ ನಾಯಕರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವಾತಾವರಣದ ಶಾಖ ಏರಿಕೆ ಹೇಗೆ ನಡೆಯುತ್ತದೆ? ವಾತಾವರಣದ ಶಾಖ ಏರಿಕೆ ಭೂಮಿಯ ವಿಕಿರಣದಿಂದ ನಡೆಯುತ್ತದೆ. ಚಲಿಸುತ್ತಿರುವ ಬಸ್ಸಿನಲ್ಲಿ ಇಟ್ಟಿರುವ ಸೂಟ್ ಕೇಸುಗಳು ತಕ್ಷಣ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಬರುತ್ತವೆ. ಇದಕ್ಕೆ ಕಾರಣ ಜಡತ್ವ. ಭಾರತದಲ್ಲಿ ಈ ಮುಂದಿನ ಯಾವ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಲೆಕ್ಕ ಸಮಿತಿಯು ಅದರ ವರದಿಯನ್ನು ಸಲ್ಲಿಸುತ್ತದೆ? ಸಂಸತ್ತಿಗೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಸಮಯದಲ್ಲಿ ಯಾವ ವಿಧಿಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲ? ವಿಧಿಗಳು 20 ಮತ್ತು 21. ಭಾರತದ ಅತಿದೊಡ್ಡ ಸಿಹಿನೀರಿನ ಸರೋವರ ಯಾವುದು? ಊಲರ್ ಸರೋವರ. ಭಾರತದಲ್ಲಿ ಪೋಸ್ಟ್ ಮತ್ತು ಟೆಲಿಗ್ರಾಫ್ ವ್ಯವಸ್ಥೆಯನ್ನು ಇವರ ಸಮಯದಲ್ಲಿ ಪರಿಚಯಿಸಲಾಯಿತು? ಲಾರ್ಡ್ ಡಾಲ್ಹೌಸಿ ಸಮಯದಲ್ಲಿ. ಯಾವ ದಿವಾನರ ಅವಧಿಯಲ್ಲಿ ಶಿವನಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಾಯಿತು? ಕೆ ಶೇಷಾದ್ರಿ ಅಯ್ಯರ್ ಅವರ ಅವಧಿಯಲ್ಲಿ. ತಿರುವಾಂಕೂರಿನ ಮೇಲೆ ಟಿಪ್ಪು ದಾಳಿ ಮಾಡಿದ್ದು ಯಾವ ಯುದ್ಧಕ್ಕೆ ನೇರ ಕಾರಣವಾಯಿತು? ಇದು 3ನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಫ್ಲೋರೋಸಿಸ್ ಎನ್ನುವುದು ಡ್ಯಾಶ್ ಮತ್ತು ಡ್ಯಾಶ್ ಸಂಬಂಧಿ ಕಾಯಿಲೆ. ಫ್ಲೋರೋಸಿಸ್ ಇದು ಮೂಳೆ ಮತ್ತು ಹಲ್ಲುಗಳಿಗೆ ಸಂಬಂಧಿಸಿದ ಕಾಯಿಲೆ. ಪ್ರಪಂಚದ 65% ಭೂಕಂಪನಗಳು ಕಂಡುಬರುವ ಪ್ರಸಿದ್ಧವಾದ ಅಗ್ನಿವೃತ್ತ ವಲಯ ಯಾವ ಸಾಗರದಲ್ಲಿದೆ? ಪೆಸಿಫಿಕ್ ಸಾಗರದಲ್ಲಿ. ಕಾಲ್ಡೆರಾ ಎಂಬುದು ಯಾವ ವಿಷಯಕ್ಕೆ ಸಂಬಂಧಿಸಿದ ವೈಶಿಷ್ಟ್ಯ? ಜ್ವಾಲಾಮುಖಿಗಳಿಗೆ ಸಂಬಂಧಿಸಿದ್ದು. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ಈ ಅವಧಿಯಲ್ಲಿ ಆವರ್ತ ಗಾಳಿ ನಿರ್ಮಿತಗೊಳ್ಳುತ್ತದೆ. ನಿರ್ಗಮನ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯಲ್ಲಿ. ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ ಒಟ್ಟು ಸದಸ್ಯತ್ವದ 10/1. ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ: ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂಗಳ. ರಾತ್ರಿಯ ಸಮಯದಲ್ಲಿ ಪರ್ವತದ ಇಳಿಜಾರಿನಲ್ಲಿ ಬೀಸುತ್ತಿರುವ ಶೀತ ಮತ್ತು ದಟ್ಟವಾದ ಗಾಳಿಯನ್ನ ಕಟಾಬಾಟಿಕ್ ಗಾಳಿ ಎಂದು ಕರೆಯಲಾಗುತ್ತದೆ. ಶಬ್ದವು ವೇಗವಾಗಿ ಚಲಿಸುವ ಮಾಧ್ಯಮ
ಘನ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸುತ್ತದೆ. ಒಂದು ವೇಳೆ ರಾಷ್ಟ್ರಪತಿಯವರು ಅಧಿಕಾರದಲ್ಲಿದ್ದಾಗ ಸತ್ತರೆ ಉಪರಾಷ್ಟ್ರಪತಿ ಗರಿಷ್ಠ ಡ್ಯಾಶ್ ಅವಧಿಗೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು, 6 ತಿಂಗಳ ಅವಧಿಗೆ. ಸಂಸತ್ತಿನ ಅತಿದೊಡ್ಡ ಸಮಿತಿ ಅಂದಾಜು ಸಮಿತಿ. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಇದರ ಮೇಲೆ ಆಧಾರಿತವಾಗಿದೆ, ದ್ರವ್ಯ ಅಥವಾ ರಾಶಿ ಸಂರಕ್ಷಣಾ ನಿಯಮದ ಆಧಾರದ ಮೇಲೆ. ಸಕ್ಕರೆಯು ನೀರಿನಲ್ಲಿ ವಿಲೀನವಾಗುವುದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಅಲ್ಲ, ಏಕೆಂದರೆ ಇಲ್ಲಿ ಹೊಸ ವಸ್ತು ಉತ್ಪಾದನೆ ಆಗುವುದಿಲ್ಲ. ಸಾಬೂನು ತಯಾರಿಕೆಯಲ್ಲಿ ಉಪಯೋಗಿಸುವ ಎಣ್ಣೆಯ ಮುಖ್ಯ ಮೂಲಗಳು ಎಂದರೆ ಪ್ರಾಣಿ ಮತ್ತು ಸಸ್ಯ ಮೂಲಗಳು. ಸಮುದ್ರದ ಆಹಾರಗಳಲ್ಲಿ ಕಂಡುಬರುವ ಪ್ರಮುಖ ಖನಿಜ ಅಯೋಡಿನ್. ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಈ ಅನುಚ್ಛೇದವು ನಿಗದಿಸುತ್ತದೆ. 315ರ 1ನೇ ಅನುಚ್ಛೇದ. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನ ಬೋಧಿಸುವವರು ಭಾರತದ ಶ್ರೇಷ್ಠ ನ್ಯಾಯಾಧೀಶರು. ಭಾರತದ ಅಟಾರ್ನಿ ಜನರಲ್ ರನ್ನು ನೇಮಕ ಮಾಡುವವರು ಭಾರತದ ರಾಷ್ಟ್ರಪತಿ. ಭಾರತ ಸಂವಿಧಾನದ ಉದ್ದೇಶಗಳಲ್ಲಿ ಆರ್ಥಿಕ ನ್ಯಾಯ ಒಂದು ಎಂದು ಎಲ್ಲಿ ಉಲ್ಲೇಖಿಸಲಾಗಿದೆ? ಪ್ರಸ್ತಾವನೆ ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಕರ್ನಾಟಕದಲ್ಲಿ ಈಶಾನ್ಯಕ್ಕೆ ಹರಿಯುವ ನದಿ ಯಾವುದು? ತುಂಗಭದ್ರಾ. ಬೇಲೂರು ಹಳೆಬೀಡು ದೇವಾಲಯಗಳ ನಿರ್ಮಾಣಕ್ಕೆ ಬಳಸಲಾದ ಶಿಲೆ ಬಳಪಕಲ್ಲು. ಮಣ್ಣುಗಳ ಉತ್ಪತ್ತಿ, ಕಣರಚನೆ, ರಾಸಾಯನಿಕ ಸಂಯೋಜನೆ ಹಾಗೂ ಅದರ ಬದಲಾವಣೆ ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಪೆಡಾಲಜಿ ಎಂದು ಕರೆಯುತ್ತಾರೆ. ಯಾವ ಪ್ರಸ್ತಾಪ ವಿಫಲವಾದ ನಂತರ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭವಾಯಿತು? ಕ್ರಿಪ್ಸ್ನ ಪ್ರಸ್ತಾಪ. ವೈಯಕ್ತಿಕ ಹಾಗೂ ಸಹಕಾರಿ ವ್ಯವಸ್ಥೆಯ ಆಧಾರದ ಮೇಲೆ ಗೃಹ ಕೈಗಾರಿಕೆಗಳ ವೃದ್ಧಿಗೊಳಿಸುವುದು ಯಾವುದನ್ನು ಆಧರಿಸಿದ ರಾಜ್ಯ ನಿರ್ದೇಶಕ ತತ್ವವಾಗಿದೆ? ಗಾಂಧಿವಾದವನ್ನು ಆಧರಿಸಿದ ರಾಜ್ಯ ನಿರ್ದೇಶಕ ತತ್ವ. ಭಾರತದ ಉಪರಾಷ್ಟ್ರಪತಿಯವರನ್ನು ತೆಗೆದುಹಾಕುವ ನಿರ್ಣಯವನ್ನು ಯಾವ ಸಭೆಯಲ್ಲಿ ಮಂಡಿಸಬಹುದು? ರಾಜ್ಯಸಭೆಯಲ್ಲಿ ಮಾತ್ರ. ಸಂವಿಧಾನ ಸಭೆಯ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ. ಒಂದು ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸಲು ಭಾರತೀಯ ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ರಾಜ್ಯದ ಗಡಿರೇಖೆಗಳನ್ನು ಬದಲಾಯಿಸಬಹುದು. ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ? ಕೇವಲ ಧರ್ಮ, ಜನಾಂಗ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳದ ಆಧಾರದ ಮೇಲೆ. ಭಾರತೀಯ ಸಂವಿಧಾನದ ಅನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು? ಆರ್ಟಿಕಲ್ 226. ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದದ ಪ್ರಾಮುಖ್ಯತೆ ಏನೆಂದರೆ ಅದು ಅಸ್ಪೃಶ್ಯತೆಯ ನಿರ್ಮೂಲನಕ್ಕೆ ಅವಕಾಶ ಒದಗಿಸುತ್ತದೆ. ಕೆಳದಿಯ ವೆಂಕಟಪ್ಪ ನಾಯಕನ ಆಸ್ಥಾನವನ್ನು ಸಂದರ್ಶಿಸಿದ ಇಟಲಿ ಪ್ರದೇಶದ ಪ್ರವಾಸಿ ಯಾರು? ಪಿಯೆಟ್ರೋ ಡೆಲ್ಲಾ ವ್ಯಾಲೆ. ನವರಸಪುರ ನಗರವನ್ನು ಸ್ಥಾಪಿಸಿದ ಬಿಜಾಪುರದ ಆದಿಲ್ ಶಾಹಿಗಳಲ್ಲಿನ ಸುಲ್ತಾನ ಯಾರು? ಇಬ್ರಾಹಿಂ ಆದಿಲ್ ಶಾ II. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಸಾಮ್ರಾಟನ ಆಳ್ವಿಕೆಗೆ ಸೇರಿದ್ದು? ಅಶೋಕ ಸಾಮ್ರಾಟನ ಆಳ್ವಿಕೆಗೆ ಸೇರಿದ್ದು. ಹೊಯ್ಸಳ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ನಕ್ಷತ್ರಾಕಾರದ ಗರ್ಭಗುಡಿಯಾಗಿದೆ. 87. ಲೋಕಸಭೆಯ ಸಮಿತಿ ಯಾವುದು? ಅಂದಾಜು ಸಮಿತಿ, ಏಕೆಂದರೆ ಇದರಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಲೋಕಸಭೆ ಸದಸ್ಯರು ಮಾತ್ರ. ರಾಜ್ಯಸಭಾ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಅಧಿಕಾರ ಯಾರು ಹೊಂದಿರುತ್ತಾರೆ? ರಾಜ್ಯಸಭೆ ಹಾಗೂ ಲೋಕಸಭೆಯ ಸದಸ್ಯರು ಮಾತ್ರ. ಸಂಸತ್ತಿನಲ್ಲಿ ಪೂರ್ಣ ಬಹುಮತವಿಲ್ಲದಿದ್ದಾಗ ಪ್ರಧಾನಿ ನೇಮಕದ ಬಗ್ಗೆ ಸಂವಿಧಾನವು ಏನನ್ನು ಹೇಳುತ್ತದೆ? ರಾಷ್ಟ್ರಪತಿಯು ವಿವೇಚನೆಯನ್ನು ಅನುಸರಿಸಬೇಕು ಎಂದು ಹೇಳುತ್ತದೆ. ಯಾವುದರಲ್ಲಿ ಭಾರತ ಸಂವಿಧಾನದ ಪ್ರವರ್ತಕರ ಆಶೋತ್ತರಗಳು ಪ್ರತಿನಿಧಿಸುತ್ತವೆ? ಪ್ರಸ್ತಾವನೆಯಲ್ಲಿ. ಭಾರತದ ರಾಷ್ಟ್ರಪತಿ ವಿರುದ್ಧ ದೋಷಾರೋಪಣೆ ಪ್ರಕ್ರಿಯೆಯನ್ನು ಎಲ್ಲಿ ಪ್ರಾರಂಭಿಸಬಹುದು? ಸಂಸತ್ತಿನ 2 ಸದನಗಳಲ್ಲಿ. ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ ವಯಸ್ಸು 35 ವರ್ಷ. ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ? ಕಿಬುಲ್ ಲಂಜಾವೋ ರಾಷ್ಟ್ರೀಯ ಉದ್ಯಾನವನ, ಮಣಿಪುರ. ಭಾರತದ ಅತಿದೊಡ್ಡ ಮಾನವ ನಿರ್ಮಿತ ಸರೋವರ ಯಾವುದು? ಗೋವಿಂದ ಬಲ್ಲಭ್ ಪಂತ್ ಸಾಗರ್. ಯಾವ ಅಧಿವೇಶನದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅಂದರೆ ಪೂರ್ಣ ಸ್ವರಾಜ್ ತನ್ನ ಗುರಿ ಎಂದು ಘೋಷಿಸಿತು? ಲಾಹೋರ್ ಅಧಿವೇಶನದಲ್ಲಿ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪರಸ್ಪರ ವಿರುದ್ಧವಲ್ಲ, ಭಾರತೀಯ ಪ್ರಜಾಪ್ರಭುತ್ವ ಎಂಬ ರಥವನ್ನು ಎಳೆಯುವ 2 ಚಕ್ರಗಳು ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ಅಭಿಪ್ರಾಯಪಟ್ಟಿದೆ? ಮಿನರ್ವಾ ಮಿಲ್ಸ್ ಪ್ರಕರಣದಲ್ಲಿ. ನಮ್ಮ ಸಂವಿಧಾನದ ಭಾಗ 4 ಒಳಗೊಂಡಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಕುರಿತು ಸರಿಯಾದ ವಿವರಣೆ. ನಿರ್ದೇಶಿತ ಗುರಿಗಳನ್ನು ಸಾಧಿಸುವತ್ತ ಕೆಲಸ ನಿರ್ವಹಿಸಲು ಸರ್ಕಾರಗಳಿಗೆ ಸಕಾರಾತ್ಮಕ ಸೂಚನೆಗಳು.
ಕೆಳಗಿನ ಯಾವ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ಸಂವಿಧಾನಗಳು ಸಾಮೀಪ್ಯ ಹೊಂದಿವೆ? ಮೂಲಭೂತ ಹಕ್ಕುಗಳ ವಿಚಾರದಲ್ಲಿ. ಭಾರತದ ಮೊದಲ ಮಹಿಳಾ ಆಡಳಿತಗಾರ ಯಾರು? ರಜಿಯಾ ಸುಲ್ತಾನ್. ಬ್ರಿಟಿಷ್ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯರು? ದಾದಾಬಾಯಿ ನವರೋಜಿ. ಯಾವ ಪ್ರಕ್ರಿಯೆಯಲ್ಲಿ ವಿಕಿರಣವನ್ನು ಹೊರಸೂಸುವ ಮೂಲಕ ನ್ಯೂಕ್ಲಿಯಸ್ ಸ್ವಯಂ ಪ್ರೇರಿತವಾಗಿ ಒಡೆಯುತ್ತದೆ? ವಿಕಿರಣ ಪಟುತ್ವ ಪ್ರಕ್ರಿಯೆಯಲ್ಲಿ. ಯಾವ ರೀತಿಯ ಗಾಜು ಶಾಖ ನಿರೋಧಕವಾಗಿದೆ? ಫೈರೆಕ್ಸ್ ಗ್ಲಾಸ್. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನ ಬಿಸಿ ಮಾಡಲಾಗುತ್ತದೆ. ರಂಧ್ರದಲ್ಲಿ ಯಾವ ಬದಲಾವಣೆ ಉಂಟಾಗುತ್ತದೆ? ಅದು ವ್ಯಾಕೋಚನೆಗೊಳ್ಳುತ್ತದೆ. ಆಯಸ್ಕಾಂತಗಳನ್ನು ತಯಾರಿಸಲು ಯಾವ ಮಿಶ್ರ ಲೋಹಗಳನ್ನು ಬಳಸಲಾಗುತ್ತದೆ? ಅಲ್ನಿಕೋ. ಚಲಿಸುವ ಕಣಗಳಿಂದ ಶಾಖವನ್ನು ಸಾಗಿಸುವ ಶಾಖದ ಪ್ರಸರಣ ವಿಧಾನ ಯಾವುದು? ಸಂವಹನ. ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ? ಕಾರ್ಬನ್ ಡೈಆಕ್ಸೈಡ್. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. ಭಾರತ ಸಂವಿಧಾನದ ಯಾವ ಅನುಸೂಚಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳನ್ನು ಒಳಗೊಂಡಿದೆ? 1ನೇ ಅನುಸೂಚಿ. ಭಾರತ ಸಂವಿಧಾನ ವ್ಯವಸ್ಥೆ ಬ್ರಿಟಿಷ್ ಸಂಸದೀಯ ಮಾದರಿಗಿಂತ ಭಿನ್ನವಾಗಿದೆ ಏಕೆಂದರೆ ಭಾರತವು ನ್ಯಾಯಿಕ ಪರಾಮರ್ಶೆಯ ವ್ಯವಸ್ಥೆಯನ್ನು ಹೊಂದಿದೆ. ಭಾರತದ ರಾಷ್ಟ್ರಪತಿ ಸಂಸತ್ತಿನ ಉಭಯ ಸದನಗಳ ನಡುವಿನ ಭಿನ್ನಾಭಿಪ್ರಾಯಗಳು ವ್ಯಕ್ತವಾದಾಗ ಯಾವ ವಿಷಯದ ಮೇಲೆ ಜಂಟಿ ಸಮಾವೇಶಕ್ಕೆ ಕರೆ ನೀಡುತ್ತಾರೆ? ಸಾಮಾನ್ಯ ಮಸೂದೆ ವಿಷಯದ ಮೇಲೆ. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸಿನ ಆಯೋಗ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗೆ ಇದೆ? ಭಾರತದ ಸಂಸತ್ತಿಗಿದೆ. ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗ? ಗಾಯ್ಟರ್. ಹಿಮೋಗ್ಲೋಬಿನ್ನಲ್ಲಿರುವ ಖನಿಜ? ಕಬ್ಬಿಣ. ದೇಹದ ದ್ರವವನ್ನು ಸಮತೋಲನದಲ್ಲಿಡುವ ಖನಿಜ? ಪೊಟ್ಯಾಷಿಯಂ. ಪಂಜಾಬ್ನಲ್ಲಿ ಚಳಿಗಾಲದ ಮಳೆಯ ಉಂಟಾಗುವುದು ಮಧ್ಯ ಏಷ್ಯಾದಿಂದ ಬೀಸುವ ಮಾರುತಗಳಿಂದ. ಮಾರ್ಚ್ನಿಂದ ಮೇ ತಿಂಗಳವರೆಗೆ ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ಏಕೆಂದರೆ ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂತಿರುಗಲು ಆರಂಭಿಸುತ್ತವೆ ಏಕೆಂದರೆ ಒತ್ತಡವು ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಾಗಿರುತ್ತದೆ. ಉಷ್ಣವಲಯದ ಚಂಡಮಾರುತಗಳಿಂದ ಮತ್ತೆ ನಷ್ಟಕ್ಕೊಳಗಾಗುತ್ತಿರುವ ಪ್ರದೇಶ? ಕೋರಮಂಡಲ ತೀರ ಪ್ರದೇಶ. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಂದಿರುಗಲು ಆರಂಭಿಸುತ್ತವೆ. ಕಾರಣ? ಭೂಭಾಗದ ಮೇಲೆ ಅಧಿಕ ಒತ್ತಡ, ಬಂಗಾಳ ಕೊಲ್ಲಿನ ಕಡಿಮೆ ಒತ್ತಡ. ತಮಿಳುನಾಡಿನಲ್ಲಿ ಮಳೆಗಾಲದಲ್ಲಿ ಮಳೆಯಾಗದಿರಲು ಪ್ರಮುಖ ಕಾರಣ? ಪಶ್ಚಿಮ ಘಟ್ಟಗಳ ಮಳೆ ನೆರಳು. ಈ ಕೆಳಕಂಡ ಯಾವ ವಿಧಿಯು ಚುನಾವಣಾ ಆಯೋಗಕ್ಕೆ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗ ಹಾಗೂ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿ ಚುನಾವಣೆಯನ್ನು ನಡೆಸುವ, ನಿರ್ದೇಶಿಸುವ ಹಾಗೂ ಮೇಲ್ವಿಚಾರಣೆ ನಡೆಸುವ ಅಧಿಕಾರವನ್ನು ನೀಡಿದೆ? 324ನೇ ವಿಧಿ. ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವ ಸುಪ್ರೀಂ ಕೋರ್ಟ್ನ ಅಧಿಕಾರ? ಮೂಲ ಅಧಿಕಾರ ವ್ಯಾಪ್ತಿ. ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರಪತಿಯವರನ್ನು ಚುನಾಯಿಸುವ ಚುನಾಯಕ ಗಣದ ಭಾಗವಾಗಿದ್ದು ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ? ರಾಜ್ಯ ವಿಧಾನಸಭೆಗಳು. ಈ ಕೆಳಗಿನ ಯಾವ ವಿಟಮಿನ್ ಅನ್ನು ಹಾರ್ಮೋನ್ ಎಂದು ಪರಿಗಣಿಸಲಾಗಿದೆ? ವಿಟಮಿನ್ ಡಿ. ನಿಕೋಟಿನ್ ಆಸಿಡ್ ಕೊರತೆ ಮನುಷ್ಯರಲ್ಲಿ ಯಾವ ಕಾಯಿಲೆ ಉಂಟು ಮಾಡುತ್ತದೆ? ಪೆಲಾಗ್ರಾ. ರಕ್ತಹೀನತೆಯನ್ನು ನಿವಾರಿಸಬಲ್ಲ ವಿಟಮಿನ್? ವಿಟಮಿನ್ ಬಿ12. ವಿಟಮಿನ್ ಬಿ ನ ರಾಸಾಯನಿಕ ಹೆಸರು? ಥಯಾಮೀನ್. ದ್ರವ ಮಾಧ್ಯಮದಲ್ಲಿ ಚಲಿಸದ ಅಲೆ? ಎಸ್ ಅಲೆಗಳು. ಸುನಾಮಿಗಳು ಉಂಟಾಗಲು ಕಾರಣ? ಭೂಕಂಪನಗಳು. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಆಗುವ ಮಳೆ? ಪರ್ವತ ಜನಿತ ಮಳೆ. ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುವುದು? ಈಶಾನ್ಯ ಮಾರುತಗಳಿಂದ. 1953ರಲ್ಲಿನ ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು? ಫಜಲ್ ಅಲಿ. ನ್ಯಾಯಾಂಗ ಕ್ರಿಯಾಶೀಲತೆಗೆ ಸಂಬಂಧಿಸಿರುವುದು? ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಕೆಳಗಿನ ಯಾವ ಹಕ್ಕು ಯಾವುದೇ ಸಂದರ್ಭದಲ್ಲಿ ರದ್ದಾಗುವುದಿಲ್ಲ? ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಕರ್ನಾಟಕದ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಅನುಕ್ರಮವಾಗಿ 28 ಮತ್ತು 12. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ? ಕೇವಲ 1 ಬಾರಿ. ವಿಟಮಿನ್ ಸಿ ಎನ್ನುವುದು ಅಸ್ಕಾರ್ಬಿಕ್ ಆಮ್ಲ.
ಯಾವ ವಿಟಮಿನ್ ಕಿತ್ತಳೆ ಹಣ್ಣುಗಳಲ್ಲಿ ಲಭ್ಯವಿರುತ್ತದೆ? ವಿಟಮಿನ್ ಸಿ. ಗೋಲ್ಡನ್ ರೈಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುವುದು ವಿಟಮಿನ್ ಎ. ಸೂರ್ಯನ ಬೆಳಕು ಯಾವ ವಿಟಮಿನ್ ಅನ್ನು ಕೊಡುತ್ತದೆ? ವಿಟಮಿನ್ ಡಿ. ಕಾಮನಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ವರ್ಣ ವಿಭಜನೆ. ಭಾರತ ಸಂವಿಧಾನದಲ್ಲಿ 5 ಅನುಚ್ಛೇದಗಳು ಸಮಾನತೆ ಹಕ್ಕನ್ನು ನೀಡುತ್ತವೆ. ಅವುಗಳೆಂದರೆ ಅನುಚ್ಛೇದ 14ರಿಂದ 18. ಒಂದು ವೇಳೆ ಪಂಚಾಯಿತಿ ವಿಸರ್ಜನೆಯಾದರೆ ಎಷ್ಟು ಅವಧಿಯ ಒಳಗೆ ಚುನಾವಣೆ ನಡೆಯಬೇಕು? 6 ತಿಂಗಳ ಒಳಗೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಯಾರಿಗಿದೆ? ಭಾರತದ ಸಂಸತ್ತಿಗೆ. ಪ್ರಸಿದ್ಧವಾದ ಲೋಕ್ಟಾಕ್ ಸರೋವರವಿರುವ ರಾಜ್ಯ ಮಣಿಪುರ. ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡುಬರುತ್ತಾರೆ? ಮೇಘಾಲಯದಲ್ಲಿ. ವಿಸ್ತೀರ್ಣದಲ್ಲಿ ಅತಿದೊಡ್ಡ ಹಾಗೂ ಚಿಕ್ಕ ರಾಜ್ಯಗಳು ರಾಜಸ್ಥಾನ ಮತ್ತು ಗೋವಾ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿರೇಖೆ ಎಳೆದವರು ಸರ್ ಸಿರಿಲ್ ರಾಟ್ಕ್ಲಿಫ್. ಪುನಾ ಒಪ್ಪಂದ ಇವರ ನಡುವಿನ ಒಪ್ಪಂದವಾಗಿತ್ತು. ಗಾಂಧೀಜಿ ಮತ್ತು ಅಂಬೇಡ್ಕರ್. ಹೋಮ್ ರೂಲ್ ಲೀಗ್ಗಳ ರಚನೆಗೆ ಯಾವ ಗ್ರಂಥಗಳು ಪ್ರೇರಣೆ ನೀಡಿವೆ? ಮೊದಲನೇ ವಿಶ್ವಯುದ್ಧ. ದೆಹಲಿಯ ಸುಲ್ತಾನರಲ್ಲಿ ಟೋಕನ್ ಕರೆನ್ಸಿಯನ್ನು ಯಾರು ಪರಿಚಯಿಸಿದರು? ಮೊಹಮ್ಮದ್ ಬಿನ್ ತುಘಲಕ್. ಭಾರತದಲ್ಲಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಬ್ರಿಟಿಷ್ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಲಾರ್ಡ್ ಲಿನ್ಲಿತ್ಗೋ. ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನಿಂದ ದೂರವಾದ ನಂತರ 1939ರಲ್ಲಿ ಯಾವ ಪಕ್ಷ ಸ್ಥಾಪಿಸಿದರು? ಫಾರ್ವರ್ಡ್ ಬ್ಲಾಕ್. ಮಹಾಬಲಿಪುರಂನಲ್ಲಿ ಯಾವ ಪಲ್ಲವ ಆಡಳಿತಗಾರರ ಅವಧಿಯಲ್ಲಿ ರಥ ದೇವಾಲಯಗಳನ್ನು ನಿರ್ಮಿಸಲಾಯಿತು? ನರಸಿಂಹವರ್ಮನ್. ಮೊದಲನೇ ನರಸಿಂಹವರ್ಮನ್. ಭಾರತದಲ್ಲಿ ರೈತವಾರಿ ವ್ಯವಸ್ಥೆಯನ್ನು ಪರಿಚಯಿಸಿದವರು ಮುನ್ರೋ ಮತ್ತು ಚಾರ್ಲ್ಸ್ ರೀಡ್. ನಾಥುಲಾ ಪಾಸ್ ಯಾವ ವಾಣಿಜ್ಯ ಮಾರ್ಗ? ಭಾರತ ಮತ್ತು ಚೀನಾ ವಾಣಿಜ್ಯ ಮಾರ್ಗ. ಭಾರತ ವಿಸ್ತಾರದ ಭೂಭಾಗದ ಅತ್ಯಂತ ದಕ್ಷಿಣದ ಅಕ್ಷಾಂಶ 8 ಡಿಗ್ರಿ ನಾರ್ತ್. ಸ್ಯಾಡಲ್ ಶಿಖರ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಎತ್ತರವಾದ ಶಿಖರ. ಇದು ಇರುವುದು ಉತ್ತರ ಅಂಡಮಾನ್ನಲ್ಲಿ. ನಂದಾದೇವಿ ಶಿಖರ ಕುಮಾಯೂನ್ ಹಿಮಾಲಯದ ಒಂದು ಭಾಗ. ಭಾರತ ಸಂವಿಧಾನದ ಪ್ರಕಾರ ಯಾವುದು ದೇಶದ ಆಡಳಿತಕ್ಕೆ ಆಧಾರ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಒಟ್ಟು ವಿಸ್ತೀರ್ಣ 75%ಕ್ಕಿಂತ ಹೆಚ್ಚು ಭಾಗ ಅರಣ್ಯ ಪ್ರದೇಶವನ್ನು ಹೊಂದಿದೆ ಎಂದು ವರದಿಯಾಗಿರುವ ಈಶಾನ್ಯ ಭಾಗದ 4 ರಾಜ್ಯಗಳು ಮಿಜೋರಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮೇಘಾಲಯ. ಮ್ಯಾಂಗ್ರೋವ್ ಸಸ್ಯ ವರ್ಗ ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುವುದು ತೀರ ಪ್ರದೇಶಗಳಲ್ಲಿ. ಯಾವ 2 ರಾಜ್ಯಗಳ ಜೋಡಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ? ಹರಿಯಾಣ ಮತ್ತು ಪಂಜಾಬ್. ಭಾರತದ ರಾಷ್ಟ್ರಪತಿ ಇವರಿಂದ ಚುನಾಯಿಸಲ್ಪಡುತ್ತಾರೆ? ಸಂಸತ್ನ 2 ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಭಾರತದ ಉಪರಾಷ್ಟ್ರಪತಿಗಳ ಪದಚ್ಯುತಿ ನಿರ್ಣಯವನ್ನು ಮಂಡಿಸುವುದು ರಾಜ್ಯಸಭೆಯಲ್ಲಿ ಮಾತ್ರ. ಯಾವ ಮಸೂದೆಯು ಭಾರತದ ಸಂಸತ್ತಿನ ಪ್ರತಿ ಸದನದಲ್ಲಿ ವಿಶೇಷ ಬಹುಮತದಿಂದ ಅಂಗೀಕಾರವಾಗಬೇಕು? ಸಂವಿಧಾನ ತಿದ್ದುಪಡಿ ಮಸೂದೆ. ಪ್ರತಿ 2 ವರ್ಷಕ್ಕೆ ವಿಧಾನ ಪರಿಷತ್ನ ಎಷ್ಟು ಸದಸ್ಯರು ನಿವೃತ್ತಿ ಹೊಂದುತ್ತಾರೆ? ಒಟ್ಟು ಸಂಖ್ಯೆಯ 1/3 ಭಾಗದಷ್ಟು. ಆಸ್ತಿಯನ್ನು ಗಳಿಸುವ, ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿ ಕೈಬಿಟ್ಟಿತು. 44ನೇ ತಿದ್ದುಪಡಿ. ಭಾರತ ಉಪರಾಷ್ಟ್ರಪತಿಯು ಇವರನ್ನು ಒಳಗೊಂಡ ಎಲೆಕ್ಟ್ರೋಲ್ ಕಾಲೇಜಿನಿಂದ ಚುನಾಯಿಸಲ್ಪಡುತ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳೆರಡರ ಸದಸ್ಯರು. ಕ್ಷಮಾದಾನ ನೀಡುವ ರಾಷ್ಟ್ರಪತಿ ಅಧಿಕಾರವನ್ನು ಸಂವಿಧಾನದ ಯಾವ ಅನುಚ್ಛೇದ ಒಳಗೊಂಡಿದೆ? ಅನುಚ್ಛೇದ 72. ರಾಜ್ಯದಲ್ಲಿಯ ಮಂತ್ರಿಗಳು ತಾವು ಅಧಿಕಾರದಲ್ಲಿ ಉಳಿಯುವ ಅವಧಿ ರಾಜ್ಯಪಾಲರ ಇಷ್ಟ ಪರ್ಯಂತ. ಮಣ್ಣಿನ ಬಸಿತ ಎಂದರೆ ಮೇಲಿನ ಪದರದಲ್ಲಿರುವ ಖನಿಜ ತೊಳೆದು ಹಾಕುವುದು. ಸಾಧಾರಣ ಬೆಳೆಗಳಿಗೆ ಸೂಕ್ತವಾದ ಫಲವತ್ತಾದ ಮಣ್ಣಿನ pH ಮೌಲ್ಯ 6ರಿಂದ 7. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ನೆರೆ ಮಣ್ಣಿಗೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಯಥೇಚ್ಛವಾಗಿರುವ ಅಂಶಗಳು ಕಬ್ಬಿಣದ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ. ಇಟ್ಟಿಗೆಗಳಂತೆ ತುಂಡರಿಸಿ ಕಟ್ಟಡಗಳಿಗೆ ಬಳಸುವ ಮಣ್ಣು ಜಂಬಿಟ್ಟಿಗೆ ಮಣ್ಣು. ಅಲ್ಪ ಕೋನೀಯ ಬಾಗುವಿಕೆಯನ್ನು ಹೊಂದಿರುವ ಬೆಳಕಿನ ಬಣ್ಣ ಕೆಂಪು. ಹೆಚ್ಚು ಕೋನೀಯ ಬಾಗುವಿಕೆಯನ್ನು ಹೊಂದಿರುವ ಬೆಳಕಿನ ಬಣ್ಣ ನೇರಳೆ. ದ್ಯುತಿತಂತುಗಳು ಕಾರ್ಯನಿರ್ವಹಿಸುವ ಬೆಳಕಿನ ತತ್ವ ಸಂಪೂರ್ಣ ಆಂತರಿಕ ಪ್ರತಿಫಲನ. ಮರೀಚಿಕೆ ಉಂಟಾಗಲು ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ. ಐತಿಹಾಸಿಕ ಪೂರ್ವದ ವಸ್ತುಗಳ ಅವಧಿಯನ್ನು ನಿರ್ಧರಿಸಲು ವಿಕಿರಣಶೀಲತೆಯನ್ನು ಬಳಸುವ ಈ ವ್ಯವಸ್ಥೆಯ ಹೆಸರೇನು? ಕಾರ್ಬನ್ ಡೇಟಿಂಗ್. ಸಾಮಾನ್ಯ ರಸಗೊಬ್ಬರಗಳಲ್ಲಿ ಹೆಚ್ಚು ಅಗತ್ಯವಿರುವ 3 ಅಂಶಗಳು ಸಾರಜನಕ, ಪೊಟ್ಯಾಷಿಯಂ ಮತ್ತು ರಂಜಕ NPK. ಬೆದರಿದ ಬೆಕ್ಕು ಓಡಿ ಹೋಗಲು ಅಥವಾ ಒಡೆದಾಟಕ್ಕೆ ನಿಲ್ಲಲು ಪ್ರೇರೇಪಿಸುವ ಹಾರ್ಮೋನ್ ಯಾವುದು? ಎಫಿನೆಫ್ರಿನ್ ಅಥವಾ ಅಡ್ರಿನಲಿನ್.
ತಂಪು ಪಾನೀಯಗಳಲ್ಲಿ ಒತ್ತಡದಲ್ಲಿ ಈ ಕೆಳಗಿನ ಯಾವ ಅನಿಲವಿದೆ? ಕಾರ್ಬನ್ ಡೈಆಕ್ಸೈಡ್. ಹೃದಯ ಪೇಸ್ ಮೇಕರ್ಗಳಲ್ಲಿ ಬಳಸುವ ವಿಕಿರಣಶೀಲ ಅಂಶ ಪ್ಲುಟೋನಿಯಂ. ಪರಮಾಣು ವಿದಳನದಿಂದ ವಿದ್ಯುತ್ ಉತ್ಪಾದಿಸಲು ಪರಮಾಣು ಬೈಜಿಕ ಕ್ರಿಯಾಕಾರಿ ಸಾಮಾನ್ಯವಾಗಿ ಬಳಸುವ ಅಂಶ ಯುರೇನಿಯಂ. ನಮ್ಮ ಮೂಳೆಗಳು ಮತ್ತು ಹಲ್ಲುಗಳು ಇವುಗಳಿಂದ ಮಾಡಲ್ಪಟ್ಟಿವೆ. ಟ್ರೈಕ್ಯಾಲ್ಸಿಯಂ ಫಾಸ್ಫೇಟ್. ಈರುಳ್ಳಿ ಯಾವುದರ ಮಾರ್ಪಡಿಸಿದ ರೂಪ? ಕಾಂಡದ ಮಾರ್ಪಡಿಸಿದ ರೂಪ. ಯಾವ ರೋಗ ನಿರ್ಣಯ ಮಾಡಲು ಎಲಿಸಾ ಪರೀಕ್ಷೆಯನ್ನು ಬಳಸಿಕೊಳ್ಳಲಾಗುತ್ತದೆ? ಏಡ್ಸ್ ಪ್ರತಿಕಾಯಗಳನ್ನು. ಕೆಳಗಿನ ಯಾವ ಲಕ್ಷಣಗಳು ಭಾರತ ಒಕ್ಕೂಟ ಮತ್ತು ಅಮೆರಿಕ ಒಕ್ಕೂಟಗಳೆರಡಕ್ಕೂ ಸಾಮಾನ್ಯವಾಗಿದೆ? ಸಂವಿಧಾನ ಅರ್ಥೈಸುವುದಕ್ಕೆ ಒಕ್ಕೂಟದ ಸರ್ವೋಚ್ಚ ನ್ಯಾಯಾಲಯ. ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ನರಿಗೆ ಪ್ರಾತಿನಿಧ್ಯ ಒದಗಿಸುವ ಭಾರತ ಸಂವಿಧಾನದ ಅನುಚ್ಛೇದ ಯಾವುದು? ಅವರಿಗೆ ಮೀಸಲಾದ ಸ್ಥಾನಗಳು ಎಷ್ಟು? 131. 2 ಸ್ಥಾನಗಳು ಮೀಸಲು. ಸಂಸತ್ತಿನ ವ್ಯವಹರಣೆಯ ಪ್ರಕಾರ ಗಿಲೋಟಿನ್ ಎಂದರೆ ಹಣಕಾಸಿನ ಎಲ್ಲ ಬೇಡಿಕೆಗಳು ಕಾಲಮಿತಿಯೊಳಗೆ ಮುಕ್ತಾಯವಾಗದಿದ್ದರೆ ಚರ್ಚಿಸಲ್ಪಟ್ಟಿರಲಿ ಇಲ್ಲದಿರಲಿ ಮತಕ್ಕೆ ಇಡಲಾಗುತ್ತದೆ. ಸಾಮಾನ್ಯ ಬಜೆಟ್ ಅಂಗೀಕಾರವಾಗುವ ಮೊದಲೇ ಸಂಸತ್ತು ಮಂಜೂರು ಮಾಡುವ ಮುಂಗಡ ಪಾವತಿಗಳನ್ನು ಏನೆಂದು ಕರೆಯುತ್ತಾರೆ? ವೋಟ್-ಆನ್ ಅಕೌಂಟ್. ಯಾವುದನ್ನು ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸಿದ್ದಾರೆ? ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಸಂಸದೀಯ ಪದ್ಧತಿ ಸರ್ಕಾರದ ಪ್ರಮುಖ ಅನುಕೂಲವೆಂದರೆ ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿರುತ್ತದೆ. ರಾಷ್ಟ್ರಪತಿಯವರಿಗೆ ಮಂತ್ರಿಮಂಡಲದ ಸಲಹೆಯನ್ನು ಪುನಃ ಪರಿಶೀಲನೆಗಾಗಿ ಹಿಂದಿರುಗಿಸುವ ಅಧಿಕಾರವನ್ನು ನೀಡಿದ ಸಂವಿಧಾನ ತಿದ್ದುಪಡಿ 44ನೇ ತಿದ್ದುಪಡಿ. ಕ್ಯಾಲ್ಸಿಯಂ ಹೀರುವಿಕೆಗೆ ಅಗತ್ಯವಾದ ವಿಟಮಿನ್ ಡಿ. ಹಾಲು, ಕ್ಯಾರೆಟ್, ಪಪಾಯ, ಯಕೃತ್, ಹಸಿರು ತರಕಾರಿಗಳು ಮತ್ತು ಹಳದಿ ತರಕಾರಿಗಳು ಕೊರತೆಯಿಂದ ಆಹಾರ ಸೇವನೆಯಿಂದ ಯಾವ ನ್ಯೂನತೆ ಕಾಯಿಲೆ ಬರುತ್ತದೆ? ಇರುಳು ಕುರುಡುತನ ಮತ್ತು ಸಿರಾಪ್ತಾಲ್ಮಿಯಾ. ರಕ್ತ ಹೆಪ್ಪುಗಟ್ಟಲು ಅವಶ್ಯಕವಾಗಬೇಕಾದ ವಿಟಮಿನ್ ಕೆ. ಯಾವ ವಿಟಮಿನ್ ಅನ್ನು ಪಿರಿಡಾಕ್ಸಿನ್ ಎಂದು ಕರೆಯಲಾಗುತ್ತದೆ? ವಿಟಮಿನ್ ಬಿ6. ಪೆಲಗ್ರಾ ಕಾಯಿಲೆಯಿಂದ ನಮ್ಮನ್ನು ರಕ್ಷಿಸುವ ವಿಟಮಿನ್ ಬಿ3. ಮೂಳೆ ಹಾಗೂ ಹಲ್ಲುಗಳ ಬೆಳವಣಿಗೆ ಮತ್ತು ಸ್ನಾಯುಗಳ ಕಾರ್ಯನಿರ್ವಹಣೆಗೆ ಅವಶ್ಯಕ ಬೇಕಾದ ಖನಿಜ ಕ್ಯಾಲ್ಸಿಯಂ. ಮನುಷ್ಯನಲ್ಲಿ ಮೂತ್ರಪಿಂಡದ ಕಾಯಿಲೆ ಈ ಮಾಲಿನ್ಯಕಾರಕದಿಂದ ಉಂಟಾಗುತ್ತದೆ? ಕ್ಯಾಡ್ಮಿಯಂ. ಬೆಳೆಗೆ ಸೂಕ್ತವಾಗಿಸಲು ಜಿಪ್ಸಮ್ನೊಂದಿಗೆ ಯಾವ ರೀತಿಯ ಮಣ್ಣನ್ನು ಸಂಸ್ಕರಿಸಲಾಗುತ್ತದೆ? ಕ್ಷಾರೀಯ ಮಣ್ಣನ್ನು. ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಇಸ್ರೋ ಘಟಕದಲ್ಲಿ ಯಾವುದಕ್ಕೆ ಸಂಬಂಧಿಸಿದ ಕಾರ್ಯ ನಡೆಯುತ್ತದೆ? ಉಡಾವಣೆಯ ನಂತರದ ಕಾರ್ಯಾಚರಣೆಗಳು. ಮಾಗೋಡು ಜಲಪಾತವನ್ನು ಉಂಟು ಮಾಡುವ ನದಿ ಬೇಡ್ತಿ ನದಿ. ಯಾವ ರಾಜ್ಯದಲ್ಲಿ ಕಬ್ಬಿಣ, ತಾಮ್ರ ಮತ್ತು ಚಿನ್ನ ಈ 3 ಲೋಹಗಳು ಸಿಗುತ್ತವೆ? ಕರ್ನಾಟಕದಲ್ಲಿ. ಇಡ್ಕಲ್ ಅಣೆಕಟ್ಟನ್ನ ಈ ನದಿ ಕಟ್ಟಲಾಗಿದೆ? ಘಟಪ್ರಭಾ ನದಿಗೆ. ಕರ್ನಾಟಕದ ಜಿಲ್ಲೆಗಳ ಪೈಕಿ 2011ರ ಜನಗಣತಿ ಪ್ರಕಾರ ಅತ್ಯಧಿಕ ಜನಸಂಖ್ಯೆ ಮತ್ತು ಅತ್ಯಧಿಕ ವಿಸ್ತೀರ್ಣ ಹೊಂದಿರುವ ಜಿಲ್ಲೆಗಳು. ಬೆಂಗಳೂರು ನಗರ ಅತ್ಯಧಿಕ ಜನಸಂಖ್ಯೆ, ಬೆಳಗಾಂ ಜಿಲ್ಲೆ ಅತ್ಯಧಿಕ ವಿಸ್ತೀರ್ಣ ಹೊಂದಿರುವ ಜಿಲ್ಲೆ. ಭೂಗರ್ಭ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವಾರಾಹಿ ಭೂಗರ್ಭ ಯೋಜನೆ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗದಲ್ಲಿ. ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿ ಉಪನದಿಗಳು? ಕೃಷ್ಣಾ ನದಿಯ ಉಪನದಿಗಳು. ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರು ದೊರೆಯುವ ಜಿಲ್ಲೆಗಳು? ಬೆಳಗಾವಿ ಮತ್ತು ಚಿಕ್ಕಮಗಳೂರು. ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ? ಸಂಸತ್ತಿಗೆ. ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಯನ್ನು ತಡೆ ಹಿಡಿಯಬಹುದೆಂದು ಆದೇಶ ನೀಡಬಹುದಾಗಿದೆ? ಪ್ರತಿಬಂಧಕಾಜ್ಞೆ. ಕೆಳಗಿನ ಯಾವುದು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡರ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ? ಮೂಲಭೂತ ಹಕ್ಕುಗಳ ರಕ್ಷಣೆ. ಲೋಕಸಭೆ ಸಭಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ: ಸದನದ ಎಲ್ಲ ಸದಸ್ಯರ ಬಹುಮತದಿಂದ ನಿರ್ಣಯವನ್ನು ಹೊರಡಿಸುವುದರಿಂದ. ಈ ಕೆಳಗಿನ ಯಾರು ಭಾರತ ಸಂವಿಧಾನದ ರಕ್ಷಕ? ಭಾರತದ ಸುಪ್ರೀಂ ಕೋರ್ಟ್. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನಗಳ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣಗಳಲ್ಲಿ, ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲು, ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸುವ ದರ್ಪಣ ನಿಮ್ನ ದರ್ಪಣ. ಭಾರತದ ಒಕ್ಕೂಟದಲ್ಲಿ ಹೊಸ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿರುತ್ತದೆ? ಭಾರತದ ಸಂಸತ್ತಿಗೆ. ಸಂವಿಧಾನದಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳು ತರ್ಕಬದ್ಧ ನಿರ್ಬಂಧಗಳಿಗೆ ಒಳಪಟ್ಟಿವೆ. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸುವ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ರಾಜ್ಯಪಾಲರು
ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆ. ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಕೇಂದ್ರದಲ್ಲಿ ಮತ್ತು ಒಂದು ರಾಜ್ಯದಲ್ಲಿ ಮಂತ್ರಿ ಪರಿಷತ್ತಿನ ಗಾತ್ರವು ಕ್ರಮವಾಗಿ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಮತ್ತು ರಾಜ್ಯ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಶೇಕಡಾ 15 ಮೀರಬಾರದು ಎಂದು ಕೋರುತ್ತದೆ? 91ನೇ ತಿದ್ದುಪಡಿ ಕಾಯ್ದೆ. ಬಿಸಿಲೆಕಾಡು ಈ ಜಿಲ್ಲೆಯಲ್ಲಿದೆ. ಹಾಸನದಲ್ಲಿ. ಕರ್ನಾಟಕದ ಕರಾವಳಿ ಉದ್ದಕ್ಕೂ ಹಾದುಹೋಗಿರುವ ರೈಲು ಮಾರ್ಗ ಕೊಂಕಣ ರೈಲ್ವೆ. ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರು ತೋನ್ಸೆಪಾರ್ ದ್ವೀಪ. ಅತ್ಯಧಿಕ ಪ್ರದೇಶದಲ್ಲಿ ಗೋಡಂಬಿ ಬೆಳೆಯುವ ಜಿಲ್ಲೆ ದಕ್ಷಿಣ ಕನ್ನಡ. ಆಮ್ಲ ಮಳೆಗೆ ಕಾರಣವಾದ ಮಾಲಿನ್ಯಕಾರಕಗಳು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್. ಯಾವ ವಾಯುಮಂಡಲದ ವಲಯ ರೇಡಿಯೋ ತರಂಗಗಳನ್ನು ಪ್ರತಿಫಲಿಸುತ್ತದೆ? ಅಯೋನೋಸ್ಫಿಯರ್. ಒಬ್ಬ ವ್ಯಕ್ತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಯಾವ ಅನುಚ್ಛೇದದಡಿ ಸುಪ್ರೀಂ ಕೋರ್ಟ್ನ ಆಶ್ರಯಿಸಬಹುದು? 32ನೇ ಆರ್ಟಿಕಲ್. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಗೊಳಿಸುವುದು ಭಾರತ ಸಂವಿಧಾನದ ಯಾವುದರಲ್ಲಿದೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ತನ್ನ ಹುದ್ದೆಯನ್ನು ತಪ್ಪಾಗಿ ಮತ್ತು ಕಾನೂನು ಬಾಹಿರವಾಗಿ ಹೊಂದಿರುವ ವ್ಯಕ್ತಿಯ ವಿರುದ್ಧ ಹೊರಡಿಸುವ ರಿಟ್ ಕೋ ವಾರಂಟು. ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆ ಯಾವುದು? ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸ್ವಸರ್ಕಾರದ 3 ಶ್ರೇಣಿಗಳ ರಚನೆ. ರಾಜ್ಯದ ಮುಖ್ಯಮಂತ್ರಿಯು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮತ ಚಲಾಯಿಸಲು ಅರ್ಹರಲ್ಲ? ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾಗ. ಮೊದಲ ಬಾರಿಗೆ ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ ಕಾಯ್ದೆ ಭಾರತ ಮಂಡಳಿಗಳ ಕಾಯ್ದೆ 1909. ಸಂವಿಧಾನದ ಮೂಲ ಸ್ವರೂಪವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ್ದು ಕೇಶವಾನಂದ ಭಾರತಿ ವಿರುದ್ಧ ಕೇರಳ ರಾಜ್ಯ ಪ್ರಕರಣದಲ್ಲಿ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಪತಿಯವರು. ಲಕ್ನೋದಲ್ಲಿ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳನ್ನು ಒಟ್ಟಿಗೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಅನಿ ಬೆಸೆಂಟ್. ಭಾರತದಲ್ಲಿ ಕಂಪನಿ ಏಕಸ್ವಾಮ್ಯ ವ್ಯಾಪಾರವನ್ನು ರದ್ದುಗೊಳಿಸಿದ ಕಾಯ್ದೆ 1813ರ ಕಾಯ್ದೆ. ಇದರಿಂದ ಮಾಡಿದ ಉಡುಗೆ ಅಡಿಗೆ ಮಾಡುವಾಗ ಧರಿಸಲು ಸುರಕ್ಷಿತವಾಗಿದೆ. ಹತ್ತಿಯಿಂದ ಮಾಡಿದಂತಹ ಉಡುಗೆ. ಪರ್ವತಗಳ ಮೇಲ್ಭಾಗದಲ್ಲಿ ದಣಿವು ಉಂಟಾಗುತ್ತದೆ. ಇದಕ್ಕೆ ಕಾರಣ ದೇಹದ ಹೊರಗೆ ಕಡಿಮೆ ಒತ್ತಡ. ಯಾವ ಕಾಯ್ದೆಯ ಮೂಲಕ ಕಂಪನಿಯ ಆಡಳಿತ ವಿದ್ಯುಕ್ತವಾಗಿ ಇಂಗ್ಲೆಂಡ್ ಸಾರ್ವಭೌಮನ ಕೈ ಸೇರಿತು? ಭಾರತ ಸರ್ಕಾರ ಕಾಯ್ದೆ 1858. ಭಾರತ ಸರ್ಕಾರದ ಮೊದಲ ಕಾನೂನಾಧಿಕಾರಿ ಅಟಾರ್ನಿ ಜನರಲ್. ಡೋಲ್ ಡ್ರಮ್ಗಳು ಯಾವುವು? ಸಮಭಾಜಕ ವಲಯದ ಕಡಿಮೆ ಒತ್ತಡ ಪ್ರದೇಶ. ಬಾರ್ ಮ್ಯಾಗ್ನೆಟ್ ಅನ್ನು ಉದ್ದವಾಗಿ 3 ಭಾಗಗಳಿಗೆ ಕತ್ತರಿಸಿದರೆ ಒಟ್ಟು ಧ್ರುವಗಳ ಸಂಖ್ಯೆ 6. ಭೂಮಿಯ ತಿರುಗುವಿಕೆಯು ಯಾವ ಬಲದಿಂದ ಗಾಳಿಯ ವಿಚಲನಕ್ಕೆ ಕಾರಣವಾಗುತ್ತದೆ? ಕೋರಿಯೋಲಿಸ್ ಬಲದಿಂದ. ಟೈಫಾಯ್ಡ್ ಜ್ವರ ಯಾವ ಸೂಕ್ಷ್ಮಾಣುಜೀವಿಯಿಂದ ಉಂಟಾಗುತ್ತದೆ? ಬ್ಯಾಕ್ಟೀರಿಯಾದಿಂದ. ದಂಡಾಕಾರದ ಬ್ಯಾಕ್ಟೀರಿಯಾವನ್ನು ಹೀಗೆ ಕರೆಯಲಾಗುತ್ತದೆ? ಬ್ಯಾಸಿಲಸ್. ದ್ಯುತಿಸಂಶ್ಲೇಷಣೆ ಸಮಯದಲ್ಲಿ ಬಿಡುಗಡೆಯಾಗುವ ಅನಿಲ ಆಕ್ಸಿಜನ್. ಟಿವಿ, ರೇಡಿಯೋ ಮತ್ತು ಮೊಬೈಲ್ ಸಂಕೇತಗಳು ಯಾವ ಮಾಧ್ಯಮವನ್ನು ಪ್ರಸಾರಕ್ಕೆ ಉಪಯೋಗಿಸುವುದಿಲ್ಲ? ಪರಿವರ್ತಕವು ಇದಕ್ಕೆ ಬಳಕೆಯಾಗುವ ಸಾಧನ. ಪರಿವರ್ತಕ ಎಸಿ ವೋಲ್ಟೇಜ್ ಹೆಚ್ಚಳ ಅಥವಾ ಕಡಿಮೆ ಮಾಡುವುದಕ್ಕೆ. ಭಾರತದಲ್ಲಿ ಅವರ ಕಾರ್ಯಗಳಿಗಾಗಿ ಯುಕೆಯಲ್ಲಿ ದೋಷಾರೋಪಣೆಗೊಳಗಾದವರು ವಾರನ್ ಹೇಸ್ಟಿಂಗ್ಸ್. ಮಹಾತ್ಮ ಗಾಂಧಿಯವರು ತಮ್ಮ ಐತಿಹಾಸಿಕ ದಂಡಿ ಮೆರವಣಿಗೆಯನ್ನು ಎಲ್ಲಿಂದ ಪ್ರಾರಂಭಿಸಿದರು? ಸಬರಮತಿ ಆಶ್ರಮ. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಲಂಡನ್ನಲ್ಲಿ ಡ್ಯಾಶ್ನಲ್ಲಿ ಸಹಿ ಹಾಕಲಾಯಿತು 1931ರಲ್ಲಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ರಚಿಸಿದ ಸಮಿತಿಯ ಮುಖ್ಯಸ್ಥರು ಹಂಟರ್. ಒಂದು ರೈಫಲ್ನಿಂದ ಗುಂಡನ್ನು ಹಾರಿಸಿದಾಗ ರೈಫಲ್ ಹಿಂದಕ್ಕೆ ಚಿಮ್ಮುತ್ತದೆ. ಗುಂಡಿಗೆ ಹೋಲಿಸಿದರೆ ರೈಫಲ್ನ ಗತಿಶಕ್ತಿ ಕಡಿಮೆ ಇರುತ್ತದೆ. ಕೈ ಗಡಿಯಾರಕ್ಕೆ ಕೀ ಕೊಡುವುದರಿಂದ ಸಂಗ್ರಹವಾಗುವುದು ಪ್ರಚನ್ನ ಶಕ್ತಿ. ಸೈಕಲ್, ಸ್ಕೂಟರ್ಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಉಪಯೋಗಿಸಲು ಕಾರಣ ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಕಡಿಮೆಗೊಳಿಸಲು. ಬ್ರೇಕ್ ಹಾಕಿದಾಗ ಚಲಿಸುತ್ತಿರುವ ವಾಹನ ನಿಲ್ಲುತ್ತದೆ. ಹೀಗಾಗಲು ಕಾರಣ ಘರ್ಷಣೆ. ಆಗಸ್ಟ್ 8, 1942ರ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಕಾಂಗ್ರೆಸ್ ಎಲ್ಲಿ ಪ್ರಾರಂಭಿಸಿತು? ಬಾಂಬೆಯಲ್ಲಿ. ಸಿಂಧೂ ಕಣಿವೆ ನಾಗರಿಕತೆಯ ಜನರು ಡ್ಯಾಶ್ ಅನ್ನು ಪೂಜಿಸುತ್ತಿದ್ದರು? ಪಶುಪತಿ. ಯಾವ ಭಾರತೀಯ ಸ್ವತಂತ್ರ ಹೋರಾಟಗಾರರನ್ನ ಶೇರ್-ಇ ಪಂಜಾಬ್ ಎಂದು ಕರೆಯಲಾಗುತ್ತದೆ? ಲಾಲಾ ಲಜಪತ್ ರಾಯ್. 2ನೇ ರೌಂಡ್ ಟೇಬಲ್ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಅನ್ನು ಪ್ರತಿನಿಧಿಸಿದವರು ಮಹಾತ್ಮ ಗಾಂಧೀಜಿ. ಕ್ರಿಸ್ತನ ಪ್ರಸ್ತಾಪಗಳನ್ನು ಕ್ರಾಶಿಂಗ್ ಬ್ಯಾಂಕ್ನಲ್ಲಿ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದವರು
ಮಹಾತ್ಮ ಗಾಂಧೀಜಿ. ದ್ರವ್ಯರಾಶಿ ಮತ್ತು ಶಕ್ತಿಗಳ ಸಂಬಂಧ ತಿಳಿಸುವ ಪ್ರಸಿದ್ಧ ಸೂತ್ರ ನೀಡಿದವರು ಐನ್ಸ್ಟೀನ್. ಮಳೆಯ ದಿನದಂದು ಸಣ್ಣ ಪ್ರಮಾಣದ ಪದರಗಳು ನೀರಿನ ಮೇಲೆ ಹೊಳೆಯುವ ವರ್ಣಗಳನ್ನು ತೋರಿಸುತ್ತವೆ, ಬಣ್ಣಗಳನ್ನು. ಇದಕ್ಕೆ ಕಾರಣ ಇಂಟರ್ಫೆರೆನ್ಸ್, ವ್ಯತಿಕರಣ. ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣ ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ವಿಕಿರಣಗೊಳಿಸುವುದರಿಂದ. ಸಮುದ್ರದ ಆಳವನ್ನು ಅಳೆಯುವ ಸಾಧನ ಪ್ಯಾಥೋಮೀಟರ್. ಚಾಹಲ್ ಗನಿ 40 ಟರ್ಕ್ ನೋಬಲ್ಗಳ ದಳಗಳು ರೂಪುಗೊಂಡದ್ದು ಇವರಿಂದ. ಇಲ್ತಮಶ್. ವರ್ಗಾವಣೆ ಬೇಸಾಯಕ್ಕೆ ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿರುವುದು ತಿಳಿದು ಬಂದಿದೆ. ಯಾವ ದೇಶದಲ್ಲಿ ಅದನ್ನು ರೋಕಾ ಎಂದು ಕರೆಯಲಾಗುತ್ತದೆ? ಬ್ರೆಜಿಲ್ ದೇಶದಲ್ಲಿ. ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು ಯಾವ ಸಂಖ್ಯೆಗೆ ಸಮನಾಗಿರುತ್ತದೆ? ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೂ ಕೂಡಿದಾಗ ಬರುವ ಸಂಖ್ಯೆಗೆ. ಸಣ್ಣ ಕರಳಿನ ಒಳಗಿನ ಈ ರಚನೆಗಳಿಂದ ಸರಳ ಆಹಾರ ಪದಾರ್ಥಗಳು ಹೀರಿಕೆ ಆಗುತ್ತವೆ. ವಿಲ್ಲೈ. ಉತ್ಕರ್ಷಣ ಕ್ರಿಯೆಯಲ್ಲಿ ಮೂಲ ವಸ್ತುವು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತದೆ. ಅತಿ ಹೆಚ್ಚು ಪತ್ರಶೀಲತೆ ಹೊಂದಿರುವ ಲೋಹ ಚಿನ್ನ. ಕಾರ್ಬನ್ನ ಸಂಯುಕ್ತಗಳಲ್ಲಿ ಅತಿ ಹೆಚ್ಚು ವಿದ್ಯುದ್ವಾಹಕವಾಗಿರುವುದು ಗ್ರಾಫೈಟ್. ಬ್ಲೀಚಿಂಗ್ನಲ್ಲಿ ಉಪಯೋಗಿಸುವ ರಾಸಾಯನಿಕ ಹೈಡ್ರೋಜನ್ ಪೆರಾಕ್ಸೈಡ್. ಪ್ರತಿಧ್ವನಿ ಹೇಗೆ ಉಂಟಾಗುತ್ತದೆ? ಶಬ್ದದ ಪ್ರತಿಫಲನದಿಂದ ಪ್ರತಿಧ್ವನಿ ಉಂಟಾಗುತ್ತದೆ. ಫ್ಲಿಂಟ್ ಗಾಜನ್ನು ಯಾವುದರ ತಯಾರಿಕೆಗೆ ಬಳಸುತ್ತಾರೆ? ಫ್ಲಿಂಟ್ ಗಾಜನ್ನು ಮಸೂರಗಳ ತಯಾರಿಕೆಗೆ ಬಳಸುತ್ತಾರೆ. ಐಸ್ ಕ್ರೀಮ್ ತಯಾರಿಕೆಯಲ್ಲಿ ಜಿಲಾಟಿನ್ ಅನ್ನು ಉಪಯೋಗಿಸುವ ಉದ್ದೇಶ ಮೃದು ಮಾಡುವುದಕ್ಕಾಗಿ. ಜೀವಕೋಶದ ಆತ್ಮಹತ್ಯೆ ಚೀಲ ಎಂದು ಲೈಸೋಸೋಮ್ ಅನ್ನು ಕರೆಯುತ್ತಾರೆ. ಮಹಾತ್ಮ ಗಾಂಧಿಯನ್ನು ಬಂಧಿಸಿದಾಗ ಉಪ್ಪಿನ ಸತ್ಯಾಗ್ರಹದ ನಾಯಕತ್ವವನ್ನು ವಹಿಸಿಕೊಂಡವರು ಅಬ್ಬಾಸ್ ತ್ಯಾಬ್ಜಿ. ಯಾವ ಚಳುವಳಿಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಗೆ ಕಾರಣವಾಗಿದ್ದು ಇದರ ಪರಿಣಾಮವಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಹೊರಹೊಮ್ಮಿದ್ದಾರೆ? ಸ್ವದೇಶಿ ಚಳುವಳಿ. ಮಹಾತ್ಮ ಗಾಂಧಿಯವರು ಕಾನೂನು ಭಂಗ ಚಳುವಳಿಗೆ ಸ್ಫೂರ್ತಿ ಪಡೆದಿದ್ದು ಥೋರೋ ಅವರಿಂದ. ಸೆಪ್ಟೆಂಬರ್ 20, 1932ರಂದು ಮಹಾತ್ಮ ಗಾಂಧಿ ಯರವಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ್ದು ರಾಮ್ಸೆ ಮೆಕ್ಡೊನಾಲ್ಡ್ ಅವರ ಕೋಮುವಾದ ತೀರ್ಪಿನ ವಿರುದ್ಧ. ಇದರ ಪರಿಶೀಲನೆಗಾಗಿ ಸೈಮನ್ ಆಯೋಗವನ್ನು ರಚಿಸಲಾಯಿತು. ಬಿಹಾರದಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ಸೂಚಿಸಲು. ರಾಮಚರಿತ ಮಾನಸದ ಬರಹಗಾರ ತುಳಸಿದಾಸರು ಯಾವ ಆಡಳಿತಗಾರನಿಗೆ ಸಂಬಂಧಿಸಿದ್ದಾರೆ? ಅಕ್ಬರನಿಗೆ. ಮೊಘಲ್ ಅವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕ ಮತ್ತು ನವಿಲು ಸಿಂಹಾಸನದ ಬಗ್ಗೆ ತಜ್ಞ ವಿವರಣೆಯನ್ನು ನಮಗೆ ಬಿಟ್ಟವರು ಟ್ರಾವರ್ನಿಯರ್. ಯಾವ ಮೊಘಲ್ ಕಟ್ಟಡಗಳಲ್ಲಿ ಉದ್ದ ಮತ್ತು ಅಗಲದಲ್ಲಿ ಸಮನಾಗಿರುವ ವಿಶಿಷ್ಟ ಲಕ್ಷಣವಿದೆ ಎಂದು ಹೇಳಲಾಗುತ್ತದೆ? ತಾಜ್ ಮಹಲ್ನಲ್ಲಿ. ನಿರ್ವಾತ ಪ್ರದೇಶದಲ್ಲಿನ ಒಂದು ಗೋಪುರದ ತುದಿಯಿಂದ ಒಂದು ಮರದ ತುಂಡು, ಒಂದು ಕಲ್ಲು, ಒಂದು ಕಬ್ಬಿಣದ ತುಂಡು ಮೂರನ್ನು ಏಕಕಾಲದಲ್ಲಿ ಬೀಳಲು ಬಿಟ್ಟಾಗ ಮೂರು ಏಕಕಾಲದಲ್ಲಿ ಭೂಮಿಯನ್ನು ತಲುಪುತ್ತವೆ, ಏಕೆಂದರೆ ಗಾಳಿಯ ಘರ್ಷಣೆ ಇರುವುದಿಲ್ಲ ನಿರ್ವಾತ ಪ್ರದೇಶದಲ್ಲಿ. ಈ ಕೆಳಗಿನ ಯಾವ ಒಂದು ಹಾರ್ಮೋನ್ ಪ್ರಚೋದಿಸುವುದರಿಂದ ಸಸ್ಯವು ಬೆಳಕಿನತ್ತ ಬಾಗುತ್ತಿರುವುದು ಗೋಚರವಾಗುತ್ತದೆ? ಆಕ್ಸಿನ್ ಹಾರ್ಮೋನು. ಆ ಕಲ್ಲು ಇದು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಗಮಕ ಸಮಾಸ. ಅದು ಪ್ಲಸ್ ಕಲ್ಲು ಆ ಕಲ್ಲು ಗಮಕ ಸಮಾಸ. ಊರು ಉಪಕಾರ ಅರಿಯದು ಹೆಣ ಶೃಂಗಾರ ಅರಿಯದು ಈ ವಾಕ್ಯದ ಅಲಂಕಾರ ದೃಷ್ಟಾಂತ ಅಲಂಕಾರ. ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ಹೀಗೆನ್ನುವರು ವರ್ಣ್ಯ. ಕವಿಯು ಯಾವ ವಸ್ತುವನ್ನು ಕುರಿತು ವರ್ಣಿಸುತ್ತಾನೋ ಅದನ್ನು ವರ್ಣ್ಯ ಎನ್ನುವರು. ಇಲ್ಲಿಗೆ 75 ಪ್ರಶ್ನೆಗಳ ಫಾಸ್ಟ್ ಚೆಕ್ 1 ಲೈನ್ ಆನ್ಸರ್ನ ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಮುಂಬರುವಂತಹ SDA ಎಕ್ಸಾಮ್ಗೆ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.